ಎಲ್ರಿಗೂ ನಮಸ್ಕಾರ. ನಾನು ವಸಂತ್ ಶೆಟ್ಟಿ, ಮೈಲ್ಯಾಂಗ್ ಬುಕ್ಸ್ ವತಿಯಿಂದ ನಿಮ್ಮೆಲ್ಲರನ್ನು ಇವತ್ತಿನ ಈ ಸಂಜೆಯ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಇವತ್ತಿನ ಈ ಸಂಜೆಯ ಕಾರ್ಯಕ್ರಮ ಒಂದು ವಿಶೇಷವಾದ ಕಾರ್ಯಕ್ರಮ. ಯಾಕೆಂದ್ರೆ ಇವತ್ತೊಂದು ವಿಶೇಷವಾದ ದಿನ ಕೂಡ. ಒಂದು ವಿಶೇಷವಾದ ದಿನ, ಒಂದು ವಿಶೇಷವಾದ ಪುಸ್ತಕ, ಒಂದು ವಿಶೇಷವಾದ ರೀತಿಯಲ್ಲಿ ಮತ್ತೆ ಇಬ್ಬರು ವಿಶೇಷವಾದ ಅತಿಥಿಗಳ ಜೊತೆ ಈ ಒಂದು ಪುಸ್ತಕ ಆಡಿಯೋ ಪುಸ್ತಕ ಬಿಡುಗಡೆ ಆಗ್ತಾ ಇದೆ. ನಿಮ್ಗೆಲ್ಲ ತಿಳಿದ ಹಾಗೆ ಇವತ್ತು ರಾಷ್ಟ್ರಕವಿ ಕುವೆಂಪು ಅವರ ಹುಟ್ಟುಹಬ್ಬ. 1904 ಡಿಸೆಂಬರ್ 29ನೇ ತಾರೀಕು ಅವರು ಹುಟ್ಟಿದ್ದು. ಸುಮಾರು 117 ಮುಗಿದು 118ನೇ ಹುಟ್ಟುಹಬ್ಬ ಇವತ್ತು ಅಂತ ಅನ್ಕೋಣ. ಅವರ ಹುಟ್ಟುಹಬ್ಬದ ದಿವಸ ನಾವು ಕಳೆದ ವರ್ಷ ಅವರ 56 ಪುಸ್ತಕಗಳನ್ನ ಇ ಬುಕ್ ರೂಪದಲ್ಲಿ ಮೈಲ್ಯಾಂಗಲ್ ಬಿಡುಗಡೆ ಮಾಡಿದ್ವಿ. ಇವತ್ತು ಇನ್ನೂ ಒಂದು ವಿಶೇಷವಾದ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅದೇನಂತಂದ್ರೆ ಕುವೆಂಪು ಅವರ ಒಂದು ಆಲ್ ಟೈಮ್ ಕ್ಲಾಸಿಕ್ ಅನ್ನುವಂತಹ ಕಾದಂಬರಿ ಕಾನೂರು ಹೆಗ್ಗಡತಿ ಇವತ್ತಿನಿಂದ ಮುಂದಿನ 36 ದಿವಸ ಪ್ರತಿ ದಿವಸ ಸಾಯಂಕಾಲ 7 ಗಂಟೆಗೆ ಒಂದು ಆಡಿಯೋ ಸಂಚಿಕೆಯ ರೂಪದಲ್ಲಿ, ಒಂದು ಧಾರಾವಾಹಿಯ ರೂಪದಲ್ಲಿ ನಿಮ್ ಮುಂದೆ ಬರ್ತಾ ಇದೆ ಮೈಲ್ಯಾಂಗ್ ಆಪ್ ಮೂಲಕ. ಈ ಹಿಂದೆ ನಾವು ಹಿರಣ್ಯ ಗರ್ಭ, ರವಿ ಬೆಳಗೆರೆ ಅವರ ಕಾರ್ಗಿಲ್ನಲ್ಲಿ 17 ದಿನ, ಈ ತರ ಕೆಲವು ಪುಸ್ತಕಗಳನ್ನ ಆಡಿಯೋ ಸಂಚಿಕೆಯ ರೂಪದಲ್ಲಿ, ಧಾರಾವಾಹಿ ರೂಪದಲ್ಲಿ, ದಿನಕ್ಕೊಂದು ಸಂಚಿಕೆ ರೂಪದಲ್ಲಿ ತಗೊಳ್ಳುವಂತ ಪ್ರಯೋಗ ಮಾಡಿದ್ವಿ. ಆ ಪ್ರಯೋಗಕ್ಕೆ ಸಾಕಷ್ಟು ಒಳ್ಳೆಯ ಒಂದು ಓದುಗರ ಬೆಂಬಲ ಸಿಕ್ಕಿತ್ತು. ಹಾಗಾಗಿ ಇವತ್ತು ಕುವೆಂಪು ಅವರ ಒಂದು ಪುಸ್ತಕ ಕೂಡ ಇದೇ ರೂಪದಲ್ಲಿ ತರೋಣ ಅಂತ ನಾವು ಹೊರಟಿದ್ವಿ. ಸೊ ವಿಶೇಷ ದಿನದ ವಿಶೇಷ ಪುಸ್ತಕ ಯಾವುದು ಅನ್ನೋದು ನಿಮ್ಗೆಲ್ಲ ಆಗ್ಲೇ ಗೊತ್ತಿದೆ. ಹಾಗೆ ನಮ್ಮ ಜೊತೆ ಇಬ್ಬರು ವಿಶೇಷ ಅತಿಥಿಗಳು, ಅದರಲ್ಲಿ ಇನ್ನೊಬ್ಬರು ಸ್ವಲ್ಪ ಹೊತ್ತಲ್ಲಿ ಜಾಯ್ನ್ ಆಗ್ತೀನಿ ಅಂದ್ರು. ಯಾವುದೋ ಒಂದು ವೈಯಕ್ತಿಕ ತುರ್ತು ಬಂದ ಕಾರಣಕ್ಕೆ ಅವರು ಜಾಯ್ನ್ ಆಗೋ ತಡ ಆಗ್ತಾ ಇದೆ. ಆದ್ರೆ ಮತ್ತೊಬ್ಬ ಅತಿಥಿ ನಮ್ಮ ಜೊತೆ ಇದ್ದಾರೆ. ಅವರ ಪರಿಚಯನ ನಿಮ್ಗೆ ಮಾಡ್ಕೊಡ್ತೀನಿ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಿಮ್ಮೆಲ್ಲರ ನೆಚ್ಚಿನ ಚಿತ್ರ ಸಾಹಿತಿ, ಕಳೆದ 10-15 ವರ್ಷಗಳ ಕನ್ನಡ ಚಿತ್ರಗಳ ಒಂದು ಹಾಡುಗಳನ್ನ ವಿಷಯಕ್ಕೆ ಬಂದಾಗ ಅವರು ಬರೆದ ಹಾಡುಗಳು ಪ್ರತಿ ವರ್ಷವೂ ಒಂದಲ್ಲ ಒಂದು ಹಿಟ್ ಹಾಡುಗಳು ನಮ್ಮ ಗಮನದಲ್ಲಿ ಬಂದದ್ದು ಇದ್ದೇ ಇದೆ. ಈ ರೀತಿಯ ಒಂದು ಒಳ್ಳೆಯ ಚಿತ್ರಗೀತೆಗಳನ್ನು ಕೊಡ್ತಾ ಬಂದಂತಹ, ಹಾಗೆ ಕನ್ನಡ ನಾಡು ನುಡಿಯ ವಿಷಯಗಳಲ್ಲೂ ಅವರಿಗೆ ಒಂದು ಆಳವಾದ ಕಾಳಜಿ ಇಟ್ಕೊಂಡಿರುವಂತಹ ನನ್ನ ನೆಚ್ಚಿನ ಗೆಳೆಯರು ಕೂಡ ಮತ್ತು ಮೈಲ್ಯಾಂಗ್ ಬುಕ್ಸ್ ನ ಹಿತೈಷಿಗಳು ಕೂಡ ಆದಂತ ಕವಿರಾಜ್ ಅವ್ರ ನನ್ನ ಜೊತೆ ಇದ್ದಾರೆ. ಕವಿರಾಜ್ ಅವರೇ, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನನ್ನನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಕ್ಕೆ ಅದರಲ್ಲೂ ನನ್ನ ಆದರ್ಶವಾದಂತಹ, ನನ್ನ ಗುರುಗಳು ಅಂತ ತಿಳ್ಕೊಂಡಿರುವಂತಹ ಕುವೆಂಪು ಅವರ ಜನ್ಮದಿನದಂದು ಅವರ ಒಂದು ಮಹೋನ್ನತ ಕಾದಂಬರಿಯಾದಂತಹ ಕಾನೂರು ಸುಬ್ಬಮ್ಮ ಹೆಗ್ಗಡತಿಯನ್ನ ಆಡಿಯೋ ಬುಕ್ ರೂಪದಲ್ಲಿ ಹೊರತರುತ್ತಿರುವಂತಹ ಸಂದರ್ಭದಲ್ಲಿ ನನ್ನನ್ನ ಈ ಒಂದು ಸಂವಾದಕ್ಕೆ ಆಹ್ವಾನಿಸಿರುವಂತಹ ಮೈಲ್ಯಾಂಗ್ ಸಂಸ್ಥೆಗೂ ಮತ್ತು ಗೆಳೆಯ ವಸಂತ್ ಶೆಟ್ಟಿ ಅವರಿಗೂ ಧನ್ಯವಾದಗಳು. ಮತ್ತೆ ಈಗ ಯಾರ್ಯಾರು ಕೇಳ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ, ಅವರೆಲ್ಲರಿಗೂ ಧನ್ಯವಾದ. ಖಂಡಿತ, ಥ್ಯಾಂಕ್ ಯು ಸರ್. ನಾವು ಕಾರ್ಯಕ್ರಮಕ್ಕೆ ಹೋಗುವ ಮುಂಚೆ ಒಂದು ಕಿರುದಾಗಿ ಮೈಲ್ಯಾಂಗ್ ಬುಕ್ಸ್ ನ ಪರಿಚಯ ಮೊದಲನೇ ಬಾರಿ ನೋಡ್ತಿರೋರು ಗಮನಕ್ಕಾಗಿ. ಮೈಲ್ಯಾಂಗ್ ಬುಕ್ಸ್ ಸುಮಾರು 2 ವರ್ಷದ ಹಿಂದೆ, ಅಂದ್ರೆ ಮಾರ್ಚ್ 1, 2020 ಹೊತ್ತಲ್ಲಿ ನಾವು ಇದನ್ನ ಕನ್ನಡ ಓದುಗರ ಮುಂದೆ ಇಟ್ಕೊಂಡಿದ್ದೀವಿ. ಇದರ ಉದ್ದೇಶ ಏನಂತಂದ್ರೆ, ನಮ್ಮ ಕನ್ನಡ ಪುಸ್ತಕಗಳ ಪರಂಪರೆ ಅನ್ನೋದು ಒಂದು 2000 ವರ್ಷಗಳ ಇತಿಹಾಸ ಇದೆ ಅಂತ ನಾವು ಮಾತಾಡುವಾಗ, ಅದು ಕಲ್ಲು ಬರಹಗಳಿಂದ ಹಿಡಿದು, ತಾಳೆಗರಿಗಳಿಂದ ಹಿಡಿದು, ಅನಂತರ ಪ್ರಿಂಟಿಂಗ್ ಪ್ರೆಸ್ ಬಂದ ನಂತರದಲ್ಲಿ ಪ್ರಿಂಟಿಂಗ್ ರೂಪದಲ್ಲಿ ಬಂದು, ಹೀಗೆ ಒಂದು ಪರಂಪರೆ ಅನ್ನೋದು ತಲೆಮಾರಿಂದ ತಲೆಮಾರಿಗೆ ಸಾಗ್ತಾ ಬಂದಿದೆ ಕನ್ನಡ ಪುಸ್ತಕಗಳದ್ದು. ಇವತ್ತು ಡಿಜಿಟಲ್ ತಂತ್ರಜ್ಞಾನದ ದಿನಗಳು. ಈ ಡಿಜಿಟಲ್ ತಂತ್ರಜ್ಞಾನದ ದಿನಗಳಲ್ಲಿ ನಮ್ಮ ಯುವ ಸಮುದಾಯ ದೊಡ್ಡ ಮಟ್ಟದಲ್ಲಿ ಡಿಜಿಟಲ್ ತಂತ್ರಜ್ಞಾನವನ್ನ ಬಳಸ್ತಾ ಇರ್ಬೇಕಾದ್ರೆ, ಮೊಬೈಲ್ ಫೋನ್ಗಳನ್ನ ಬಳಸ್ತಿರ್ಬೇಕಾದ್ರೆ, ಇಂಟರ್ನೆಟ್ ನ ಬಳಸ್ತಿರ್ಬೇಕಾದ್ರೆ, ಕನ್ನಡ ಪುಸ್ತಕಗಳು ಅಷ್ಟೇ ಸುಲಭವಾಗಿ, ಅಷ್ಟೇ ಒಳ್ಳೆಯ ಓದುವ ಅನುಭವದಲ್ಲಿ, ಕೇಳುವ ಅನುಭವದಲ್ಲಿ ಸಿಗೋದ್ರ ಮೂಲಕ ಕನ್ನಡ ಪುಸ್ತಕ ಪರಂಪರೆ ಡಿಜಿಟಲ್ ಪ್ರಪಂಚಕ್ಕೂ ಸಾಗಬೇಕು ಅನ್ನುವ ಕಾರಣಕ್ಕಾಗಿ ಮೈಲ್ಯಾಂಗ್ ಬುಕ್ಸ್ ಅನ್ನುವಂತ ಒಂದು ಪ್ರಯತ್ನ ಶುರುವಾಗಿದ್ದು, ಇದು ಈಗ 2 ವರ್ಷದಲ್ಲಿ ಒಂದು ಪುಟ್ಟ ಹೆಜ್ಜೆಯಿಂದ ಒಂದು 4-5 ಪುಟ್ಟ ಹೆಜ್ಜೆಗಳನ್ನ ದಾಟ್ಕೊಂಡು ಮುಂದೆ ಬಂದಿದೆ ಅಂತ ಅನ್ಬಹುದು. ಸುಮಾರು 2000 ಪುಸ್ತಕಗಳ ಸಂಗ್ರಹ ಇಂದು ಮೈಲ್ಯಾಂಗ್ ಬುಕ್ಸ್ ನಲ್ಲಿದೆ. ಇ ಬುಕ್ಸ್, ಆಡಿಯೋ ಬುಕ್ಸ್ ಹಾಗೂ ಭಾರತದಲ್ಲಿ ಬೇಕಿದ್ದಲ್ಲಿ ಪ್ರಿಂಟ್ ಪುಸ್ತಕಗಳನ್ನು ಕೂಡ ಮನೆಗೆ ತರಿಸ್ಕೊಳ್ಳುವಂತ ವ್ಯವಸ್ಥೆನ ಮೈಲ್ಯಾಂಗ್ ಬುಕ್ಸ್ ಮೂಲಕ ಮಾಡಿದ್ದೀವಿ. ಕನ್ನಡ ಪುಸ್ತಕಗಳ ಪ್ರಪಂಚದ ಎಲ್ಲ ಮೇರು ಬರಹಗಾರರು, ಕುವೆಂಪು, ತೇಜಸ್ವಿ, ಕಾರಂತರು, ಅವರಿಂದ ಶುರುವಾಗಿ ಇತ್ತೀಚಿನ ತಲೆಮಾರಿನ ಜನರು ಹೆಚ್ಚು ಓದುವಂತಹ ಯೋಗಿ ವಸುಧೇಂದ್ರ, ಗಿರಿಮನೆ ಶಾಮರಾವ್, ಕರಣಂ ಪವನ್ ಪ್ರಸಾದ್, ಹೀಗೆ ಸಾಕಷ್ಟು ಒಂದು ವೈವಿಧ್ಯಮಯವಾದಂತಹ ಬರಹಗಾರರ ಮತ್ತು ವೈವಿಧ್ಯಮಯವಾದಂತಹ ಪ್ರಕಾಶಕರ ಪುಸ್ತಕಗಳು ಇಂದು ಇ ಬುಕ್ ರೂಪದಲ್ಲೂ, ಆಡಿಯೋ ಬುಕ್ ರೂಪದಲ್ಲೂ ಮತ್ತು ಸಾಕಷ್ಟು ಪ್ರಿಂಟ್ ಬುಕ್ ರೂಪದಲ್ಲೂ ಕೂಡ ಮೈಲ್ಯಾಂಗಲ್ ಸಿಗ್ತಾ ಇದೆ. ಒಟ್ಟಾರೆಯಾಗಿ ಕನ್ನಡ ಓದುಗರ ನಡುವೆ, ಕನ್ನಡ ಓದುಗರನ್ನ ಮತ್ತೆ ಕನ್ನಡ ಲೇಖಕರನ್ನ, ಕನ್ನಡದ ಪ್ರಕಾಶಕರನ್ನ ಎಲ್ಲರನ್ನೂ ಒಂದು ಕಡೆ ತರುವಂತಹ, ಒಂದು ಒಳ್ಳೆಯ ಒಂದು ಅನುಭವವನ್ನು ಕೊಡುವಂತಹ, ಒಂದು ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಅವ್ರನ್ನ ಮುಟ್ಟುವಂತಹ ಒಂದು ಪ್ರಯತ್ನವಾಗಿ ಮೈಲ್ಯಾಂಗ್ ಬುಕ್ಸ್ ನಿಮ್ ಮುಂದಿದೆ.
ನೀವು ಮೈಲ್ಯಾಂಗ್ ಆಪ್ ನ ಹಾಕೊಂಡಿಲ್ಲ ಅಂತಂದ್ರೆ ನೀವು ಪ್ಲೇಸ್ಟೋರ್ ಹೋದ್ರೆ ಮೈಲ್ಯಾಂಗ್ ಆಪ್ ಸಿಗುತ್ತೆ. ಹಾಕೊಂಡು ನಿಮ್ಮ ಮೊಬೈಲ್ ನಂಬರ್ ಬಳಸಿ ಲಾಗಿನ್ ಆಗಿ ಆನಂತರ ನಿಮ್ಮ ಇಷ್ಟದ ಪುಸ್ತಕವನ್ನ ನೀವು ನೋಡಬಹುದು. ಎಲ್ಲ ಇ ಬುಕ್ಸ್ ಆಡಿಯೋ ಬುಕ್ಸ್ ಗಳ ಒಂದು ಉಚಿತವಾದ ಸ್ಯಾಂಪಲ್ ನ ಕೂಡ ನೀವು ಓದ್ಬೋದು, ಇಲ್ಲ ಕೇಳ್ಬೋದು. ಆನಂತರ ಇಷ್ಟವಾದಲ್ಲಿ ಪುಸ್ತಕವನ್ನು ಕೊಂಡ್ಕೊಳ್ಬಹುದು. ಅಲ್ಲಿ ಸಾಕಷ್ಟು ರೀಡರ್ಸ್ ಜೊತೆ ಎಂಗೇಜ್ ಮಾಡುವಂತಹ ಬೇರೆ ಬೇರೆ ವೇದಿಕೆಗಳು ಕೂಡ ಇದಾವೆ. ಅವೆಲ್ಲನೂ ಬಳಸ್ಕೊಳ್ಳಿ. ನೀವೇ ಬರಹಗಾರರಾಗಿದ್ದಲ್ಲಿ ನಿಮ್ಮ ಪುಸ್ತಕವನ್ನು ನೀವೇ ಪ್ರಕಟಿಸಲು ಬೇಕಾದಂತಹ ಒಂದು ಆಧುನಿಕವಾದ ಸೆಲ್ಫ್ ಪಬ್ಲಿಷಿಂಗ್ ವ್ಯವಸ್ಥೆ ಕೂಡ ಮೈಲ್ಯಾಂಗ್ ಈಸಿ ಪಬ್ಲಿಷ್ ಅನ್ನೋ ಹೆಸರಲ್ಲಿದೆ. ಅದನ್ನು ನೀವು ಬಳಸ್ಕೊಳ್ಬಹುದು. ನಿಮ್ಮ ಪುಸ್ತಕವನ್ನು ನೀವೇ ಮಾರಾಟಕ್ಕೂ ತರಬಹುದು. ಇಷ್ಟು ಅನುಕೂಲತೆಗಳು ಮೈಲ್ಯಾಂಗ್ ಅಲ್ಲಿದೆ. ಇದಕ್ಕೆ ನಿಮ್ ಬೆಂಬಲ ಇರಲಿ ಅಂತ ಕೇಳ್ಕೊಳ್ತೀನಿ. ಈಗ ಇವತ್ತಿನ ಕಾರ್ಯಕ್ರಮಕ್ಕೆ ಮುನ್ನಡಿ ಇಡೋಣ. ಕುವೆಂಪು ಅವರು ಅಂದ ತಕ್ಷಣ ನಮ್ಗೆ ಎಲ್ರಿಗೂ ನೆನಪಾಗೋದೇನಂದ್ರೆ ಅವರು ಕತೆ, ಕವನ, ಕಾದಂಬರಿಕಾರರು, ನಾಟಕಕಾರರು ಅನ್ನೋದಷ್ಟೇ ಅಲ್ಲದೇನೆ ಅವರೊಬ್ಬ ವಿಶಿಷ್ಟವಾದ ವೈಚಾರಿಕ ಚಿಂತನೆ ಇದ್ದಂತಹ, ವೈಚಾರಿಕ ಪ್ರಜ್ಞೆಯನ್ನ ಕನ್ನಡ ನಾಡಿನಲ್ಲಿ ಬಿತ್ತಿದಂತಹ ಒಬ್ಬ ನಿಜವಾದ ಅರ್ಥದ ಪಬ್ಲಿಕ್ ಇಂಟೆಲೆಕ್ಚುಯಲ್ ಅಂತ ಕೂಡ ಅವ್ರನ್ನ ಕರೀಬಹುದು. 1920ರಿಂದ 1980 ಒಂದು 50-60 ವರ್ಷದ ಅವಧಿಯಲ್ಲಿ ಅವರ ಒಂದು ಪ್ರಭಾವ ದಟ್ಟವಾಗಿ ಕನ್ನಡ ನಾಡಿನ ಒಂದು ಬೌದ್ಧಿಕ ವಲಯದಲ್ಲಿ ಇದೆ ಅನ್ನೋದನ್ನ ನಾವಿಲ್ಲಿ ನೆನಬೇಕಾದಂತ ವಿಚಾರ ಅಂತ ನಾನು ಅನ್ಕೊಳ್ತೀನಿ. ಹಾಗಾಗಿ 20ನೇ ಶತಮಾನದ ಕನ್ನಡ ನಾಡನ್ನ ಕುವೆಂಪು ಅವರಿಂದ ಬೇರ್ಪಡಿಸಿ ನೋಡೋದಕ್ಕೆ ಬಹಳ ಕಷ್ಟವಾಗುತ್ತೆ. ಅಷ್ಟರ ಮಟ್ಟಿಗೆ ಒಂದು ದಟ್ಟವಾದ ಪ್ರಭಾವ ಅವರದ್ದು ನಮ್ಮ ಮೇಲಿದೆ. ಅದು ನಮ್ಮ ಒಂದು ಭಾಗ್ಯ ಅಂತ ಕೂಡ ನಾನು ಅಂದ್ಕೊಳ್ತೀನಿ. ಯಾಕೆ ಅಂತಂದ್ರೆ ನಮ್ಮ ಇವತ್ತಿನ ಎಲ್ಲ ತಲ್ಲಣಗಳು ಏನೇನಿದೆಯೋ ಅದು ಎಲ್ಲಾ ರೀತಿಯಲ್ಲೂ ಆಧುನಿಕತೆ, ಕ್ಲೈಮೇಟ್ ಕ್ರೈಸಿಸ್, ರಾಜಕೀಯ, ಹೀಗೆ ಅವುಗಳೆಲ್ಲದರ ಬಗ್ಗೆನೂ ಒಂದು ಯೋಚನೆ, ಚಿಂತನೆ, ಮತ್ತೆ ಅದಕ್ಕಾದ ಒಂದು ಪರಿಹಾರದ ದಿಕ್ಕೇನು ಅನ್ನೋದ್ರ ಬಗ್ಗೆ ಅವ್ರು ಸಾಕಷ್ಟು ಹಿಂದೆ ಚಿಂತನೆ ಮಾಡಿದ್ರು ಅನ್ನೋದು ಅವರ ಒಂದು ಬರಹಗಳಲ್ಲಿ ಕಾಣಿಸುತ್ತೆ. ಅವರ ಬರಹದ ಅದು ಫಿಕ್ಷನ್, ನಾನ್ ಫಿಕ್ಷನ್ ಎರಡೂ ವಲಯದಲ್ಲೂ ಇದನ್ನ ಬಹಳ ಸೊಗಸಾಗಿ ತಂದು ಕಟ್ಕೊಟ್ಟಿದ್ರು ಅಂತ ಅನ್ನೋದನ್ನ ನಾವು ಗಮನಿಸ್ಬೋದು ಖಂಡಿತವಾಗಿ. ಸೊ ಈಗ ಇವತ್ತಿನ ದಿನ ನಾವು ಅವರ ಒಂದು ವಿಶೇಷವಾದ ಕಾದಂಬರಿ ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಅನ್ನೋ ಹೆಸರಲ್ಲಿ ಇವತ್ತಿಗೂ ಮುದ್ರಣ ಆಗ್ತಾ ಇದೆ. 85 ವರ್ಷದ ಹಿಂದೆ ಅದು ಮೊದಲನೇ ಬಾರಿ ಪ್ರಕಟ ಆಗಿದ್ದು. ಆ ಕೃತಿ ಬರುವುದಕ್ಕೆ 4 ವರ್ಷಗಳ ಮುಂಚೆ 1932 ಹೊತ್ತಲ್ಲಿ ಅನ್ಸುತ್ತೆ ಅವರು ಇಂಗ್ಲಿಷ್ ನಲ್ಲಿ ಸಾಕಷ್ಟು ಒಳ್ಳೊಳ್ಳೆಯ ಇತರ ದಟ್ಟವಾದ ಲಾಂಗ್ ಫಾರ್ಮ್ ನ ಕಾದಂಬರಿಗಳು, ಉದ್ದವಾದ ಕಾದಂಬರಿಗಳು, ದೊಡ್ಡ ಕಾದಂಬರಿಗಳು ಬರ್ತಿರ್ಬೇಕಾದ್ರೆ ಕನ್ನಡದಲ್ಲಿ ಅಷ್ಟೊಂದು ಬರ್ತಿಲ್ವಲ್ಲ ಅಂತ ಒಂದು ಕೊರಗಿತ್ತಂತೆ ಕುವೆಂಪು ಅವರಿಗೆ. ಆದ್ರೆ ಕೊನೆಯಲ್ಲಿ ಅವರ ಗುರುಗಳಾದ ಟಿ.ಎಸ್. ವೆಂಕಣ್ಣಯ್ಯ ಅವರು ನೀನೇ ಯಾಕಪ್ಪ ಬರಿಬಾರ್ದು ಅಂತ ಅವ್ರನ್ನ ಕೇಳಿದ್ರಂತೆ. ಕೇಳಿದಾಗ ಅವರು ಇಲ್ಲ, ಇದಕ್ಕೆ ಬೇಕಾದ ತಯಾರಿ, ಇಷ್ಟೊಂದು ಪಾತ್ರಗಳನ್ನ ಪೋಷಣೆ ಮಾಡೋದು, ಅಷ್ಟು ಸಣ್ಣ ವಿವರಗಳನ್ನ ಅದರಲ್ಲಿ ಕ್ಯಾಪ್ಚರ್ ಮಾಡೋದೆಲ್ಲ ನನ್ನಂತವ್ರಿಗೆ ಆಗಲ್ಲ, ಅದು ಉತ್ತರ ಕುಮಾರನ ಪೌರುಷ ಆಗುತ್ತೆ ಅಂತ ತಮ್ಮ ಬಗ್ಗೆ ತಾವೇ ಒಂದು ಹೇಳ್ಕೊಂಡಿದ್ದಂತೆ. ಆದ್ರೆ ವೆಂಕಣ್ಣಯ್ಯ ಅವರು ಬಿಡದೇನೆ ಅವರಿಗೆ ಒಂದು ಪ್ರೋತ್ಸಾಹ ಕೊಟ್ಟು ನೀವು ಇದನ್ನ ಯಾಕೆ ಮಾಡಬಾರ್ದು, ಖಂಡಿತವಾಗ್ಲೂ ಮಾಡು ಅಂತ ಹೇಳಿ ಒಂದು ಉತ್ತೇಜನ ಕೊಟ್ಟ ನಂತರ ಅವರು ತಮ್ಮ ಜೀವಿತಾವಧಿಯ 4 ವರ್ಷಗಳ ಕಾಲ ಈ ಕಾದಂಬರಿಗೆ ಮೀಸಲಿಟ್ಟು ಇದು 1936ರಲ್ಲಿ ಬಿಡುಗಡೆ ಆಗಿದ್ದು. ಅಂದಿನಿಂದನೂ ಇದು ಅಚ್ಚಾಗ್ತಾ ಇದೆ ಅನ್ನೋ ತರದ್ದು ಅದರ ಒಂದು ಸಾರ್ವಕಾಲಿಕತೆಗೆ ಇರುವಂತಹ ಒಂದು ಉದಾಹರಣೆ ಅಂತ ನಾನು ಅನ್ಕೊಳ್ತೀನಿ. ಸೊ ಇಂಥದ್ದೊಂದು ಕೃತಿನ ಇವತ್ತು ಹೊಸ ತಲೆಮಾರಿನ ಓದುಗರಿಗೆ ಕನ್ನಡ ಪುಸ್ತಕವನ್ನ ಓದುವ ಅಭ್ಯಾಸ ಇಲ್ಲ, ಅಥವಾ ಓದೋದು ನಿಧಾನ ಅನ್ನೋ ಕಾರಣಕ್ಕೆ ಓದಕ್ಕಾಗ್ತಿಲ್ಲ ಅನ್ನುವಂತ, ಅಥವಾ ಡಿಜಿಟಲ್ ನೇಟಿವ್ಸ್ ಅನ್ನೋ ರೀತಿಯಲ್ಲಿ ಡಿಜಿಟಲ್ ಮಾಧ್ಯಮದಲ್ಲಿ ಹೆಚ್ಚಾಗಿದ್ದೀವಿ, ಡಿಜಿಟಲ್ ಮಾಧ್ಯಮದ ಮೂಲಕ ಅದನ್ನ ನಮಗೆ ಇಷ್ಟವಾದ ರೂಪದಲ್ಲಿ ಕೇಳಿಸ್ಕೊಳ್ಳೋದಕ್ಕೆ ಸಿಗುತ್ತೆ ಅಂದ್ರೆ ಕೇಳ್ತೀವಿ ಅನ್ನುವಂತ ಒಂದು ಏನಿದೆಯೋ ಅಂತಹ ಒಂದು ವರ್ಗವನ್ನ ಇವತ್ತು ಕನ್ನಡ ಓದಿನತ್ತ ಕರ್ಕೊಂಡ್ಬರೋದಕ್ಕೆ ಕುವೆಂಪು ಅವರ ಕಾನೂರು ಹೆಗ್ಗಡತಿ ನಾವು ಕೇಳಿಸೋ ಮೂಲಕ ಓದಿಸುವಂತ ಒಂದು ಪ್ರಯತ್ನದತ್ತ ನಾವು ಕೈ ಹಾಕಿದೀವಿ. ಈ ಪ್ರಯತ್ನ ಮುಂದಿನ 36 ದಿವಸ ಒಂದು ಧಾರಾವಾಹಿ ರೂಪದಲ್ಲಿ ಪ್ರತಿ ದಿವಸ ಒಂದು ಸಂಚಿಕೆ ರೂಪದಲ್ಲಿ ಬಿಡುಗಡೆ ಆಗುತ್ತೆ. ಇದಕ್ಕೆ ಕಳೆದ 3 ತಿಂಗಳಿಂದ ಬಹಳ ಅವಿರತವಾದ ಪರಿಶ್ರಮವನ್ನು ಹಾಕಿ ಇದನ್ನ ಸಾಧ್ಯ ಮಾಡಿಸಿರುವಂತಹ ನಮ್ಮ ಸಹವರ್ತಿಗಳು ಆದ ಧ್ವನಿಧಾರೆ ಮೀಡಿಯಾದ ಜ್ಯೋತಿ, ನಾಗರಾಜ್, ಅಮೂಲ್ಯ ಎಲ್ರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಮತ್ತೆ ಶುಭಾಶಯಗಳನ್ನ ಹೇಳಕ್ಕೆ ಬಯಸ್ತೀನಿ. ಈಗ ನಾವೇನ್ ಮಾಡೋಣ ಅಂದ್ರೆ ಇವತ್ತಿನ ಅತಿಥಿಗಳ ಮಾತನ್ನ ಕೇಳೋದ್ರ ಕಡೆಗೆ ಹೋಗೋಣ. ಅದಕ್ಕೂ ಮುಂಚೆ ಒಂದು ಚಿಕ್ಕದಾಗಿ ಇವತ್ತಿನ ನೀವೀಗ mylang.in mylang.in ಅಂತ ಒಂದು ಇಂಡಿಯಾದಲ್ಲಿ ನಮ್ಮ ಮೈಲ್ಯಾಂಗ್ ನ ವೆಬ್ಸೈಟ್ ಹೋದ್ರೆ ನಿಮಗೆ ಅಲ್ಲಿ ಈ ಪುಸ್ತಕ ಆಗ್ಲೇ ಬಿಡುಗಡೆ ಆಗಿದೆ. ಮುಖಪುಟದಲ್ಲೇ ನೀವು ಅದನ್ನ ನೋಡ್ಬೋದು ಕೂಡ. ಅದರ ಒಂದು ಬಿಡುಗಡೆಯನ್ನ ಒಂದು ರೀತಿಯಲ್ಲಿ ಮೊಬೈಲ್ ನ ತೆರೆಗೆ ತೋರಿಸೋದ್ರ ಮೂಲಕ ಮಾಡೋಣ. ಸರ್, ನೀವು ಮೊಬೈಲ್ ಅಲ್ಲಿ ಚೆನ್ನಾಗಿದೆಯಾ ಅಥವಾ ಸರ್ ನೀವು ಮೊಬೈಲ್ ಅಲ್ಲಿ ಜಾಯ್ನ್ ಆಗಿದ್ದೀರಾ ಅಥವಾ ಡೆಸ್ಕ್ಟಾಪ್ ಅಲ್ಲಿ? ಲ್ಯಾಪ್ಟಾಪ್. ಹಾಗಿದ್ರೆ ಮೊಬೈಲ್ ಮೂಲಕ ಇದನ್ನ ತೆರೆಗೆ ಹಿಡಿಯೋದ್ರ ಮೂಲಕ ನಾವು ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಆಡಿಯೋ ಸರಣಿಯ ಒಂದು ಬಿಡುಗಡೆಯನ್ನ ಔಪಚಾರಿಕ ಓಕೆ. ಸೊ ಈಗ ಈ ಪುಸ್ತಕ ಹೆಗ್ಗಡತಿಯ ಆಡಿಯೋ ಬುಕ್ಕಿನ ಮೊದಲ ಆವೃತ್ತಿ, ಮೊದಲ ಧಾರಾವಾಹಿ ಸಂಚಿಕೆ ಈಗ ನಿಮ್ ಮುಂದಿದೆ.
ಈಗಲೇ ನೀವು ಮೈಲ್ಯಾಂಗ್ ಆಪ್ ನ ಹಾಕೊಂಡು ಮುಖಪುಟಕ್ಕೆ ಬಂದ್ರೆ ಮೈಲ್ಯಾಂಗ್ ಆಪ್ ಅಲ್ಲಿ ಇದು ಮೇಲ್ಗಡೆನೆ ಇದೆ. ನೀವು ಕೂಡಲೇ ಇದನ್ನ ಡೌನ್ಲೋಡ್ ಮಾಡ್ಬೋದು. ಅದನ್ನ ಉಚಿತ ಮೊದಲ ಸಂಚಿಕೆ ಉಚಿತವಾಗಿರೋದ್ರಿಂದ ನೀವು ಅದಕ್ಕೇನು ಪಾವತಿಸಬೇಕಾಗಿಲ್ಲ. ಅದನ್ನ ನೀವು ಡೌನ್ಲೋಡ್ ಆದ ತಕ್ಷಣವೇ ಅದು ನಿಮ್ಮ ಶೆಲ್ಫ್ ಅಲ್ಲಿ ನನ್ನ ಪುಸ್ತಕಗಳು ಅನ್ನುವಂತಹ ಸೆಕ್ಷನ್ ಅಲ್ಲಿ ಬರುತ್ತೆ. ಬಂದ ತಕ್ಷಣ ನೀವು ಮೊದಲ ಸಂಚಿಕೆಯನ್ನು ಉಚಿತವಾಗಿ ಕೇಳ್ಬೋದು. ನಾಳೆಯಿಂದ ಮುಂದಿನ ಸಂಚಿಕೆಗಳು ನಿಮ್ಗೆ ಸಾಯಂಕಾಲ 7 ಗಂಟೆಗೆ ಅವೈಲೇಬಲ್ ಆಗುತ್ತೆ. ಇದನ್ನ ಆದಷ್ಟು ಹೆಚ್ಚು ಜನಕ್ಕೆ ತಲುಪಿಸೋ ದೃಷ್ಟಿಯಲ್ಲಿ ಒಂದು ಸಂಚಿಕೆಗೆ 15 ರೂಪಾಯಿ ಬೆಲೆಯಲ್ಲಿ ಇದು ಬರುತ್ತೆ ಮುಂದಿನ ದಿನಗಳಲ್ಲಿ. ನೀವು ನಾಳೆ ಕೂಡ ಅದನ್ನ ನೋಡ್ಬೋದು. ಹೆಚ್ಚು ಕಡಿಮೆ ಒಂದು ಅರ್ಧ ಗಂಟೆಯ ಎಪಿಸೋಡ್ ಅನ್ನೋ ರೀತಿಯಲ್ಲಿ ಅನ್ಕೊಳ್ಬೋದು. ನಾಳೆಯಿಂದ ಇದನ್ನ ನೋಡ್ಬೋದು. ಈಗ ನಾವೇನ್ ಮಾಡೋಣ ಅಂದ್ರೆ ನಮ್ಮ ಇವತ್ತಿನ ಅತಿಥಿಗಳಾದ ಕವಿರಾಜ್ ಅವ್ರನ್ನ ಮಾತಾಡ್ಸೋಣ. ಕವಿರಾಜ್ ಅವರೇ, ನಿಮಗೆ ಕುವೆಂಪು ಅವರು ಎಷ್ಟು ಪ್ರಸ್ತುತ? ಕುವೆಂಪು ಅವ್ರನ್ನ ನೀವು ಯಾವಾಗ ಓದಕ್ ಶುರು ಮಾಡಿದ್ರಿ? ನಿಮ್ಮ ಒಂದು ಲೋಕದೃಷ್ಟಿ, ನಿಮ್ಮ ಒಂದು ಸಿನಿಮಾದ ಪ್ರಯಾಣದಲ್ಲಿ ಕುವೆಂಪು ಅವರ ಪ್ರಭಾವ, ಕುವೆಂಪು ಅವರಿಂದ ನಿಮ್ಗೆ ಏನು ದಕ್ಕಿದೆ ಅನ್ನೋದ್ರ ಬಗ್ಗೆ ಕೆಲವು ಮಾತುಗಳನ್ನ ನೀವು ಹೇಳಿ. ಅದಾದ್ಮೇಲೆ ನಾವು ಕಾನೂನು ಹೇಗಿರ್ತೀವಿ. ಕುವೆಂಪು ಹೆಸರು ಕೇಳಿದ ತಕ್ಷಣ ನನಗೆ ನೆನಪು ಬರೋದು ಅಂದ್ರೆ ಒಂದು ರೀತಿಯಲ್ಲಿ ನನ್ನ ಆದರ್ಶ ಅವರು. ಕುವೆಂಪು ಅವರನ್ನು ನಾನು ಒಬ್ಬ ಕಾದಂಬರಿಕಾರನಾಗಿ ಆರಾಧಿಸೋದಕ್ಕಿಂತ ಹೆಚ್ಚಾಗಿ ಒಬ್ಬ ದಾರ್ಶನಿಕನಂತೆ, ಒಬ್ಬ ವೈಚಾರಿಕ ಸಾಕ್ಷಿ ಪ್ರಜ್ಞೆ ಅಂತೆ ಆ ಥರದಲ್ಲಿ ಇನ್ನೂ ತುಂಬಾ ಆರಿಸ್ತೀನಿ ನಾನು. ಅಂದ್ರೆ ನನ್ನ ಇವತ್ತಿನ ಸಾಮಾಜಿಕ ಪ್ರಜ್ಞೆಗಳು, ನನ್ನ ನಿಲುವುಗಳು ಅವರಿಂದ ಪ್ರೇರೇಪಿತವಾಗಿದೆ ಅಂತ ಹೇಳಿದ್ರೆ ತಪ್ಪಿಲ್ಲ. ನನಗೆ ಅವರ ಬರ್ತ್ಡೇ ಅಥವಾ ಅವ್ರ ವಿಷಯ ಬಂದಾಗೆಲ್ಲ ಅನ್ಸೋದು, ಮೊದಲನೇದಾಗಿ ಅನ್ಸೋದು, ಎಷ್ಟು ಬರೆದಿದ್ದವರು ಬಹಳ 50 ವರ್ಷಗಳ ಹಿಂದೆ, 60 ವರ್ಷಗಳ ಹಿಂದೆ, 100 ವರ್ಷ, 70 ವರ್ಷಗಳ ಹಿಂದೆ ಆದ್ರೂ ಕೂಡ ಅವರ ಬರಹ ಮತ್ತೆ ಅವರ ವಿಚಾರ ಎಲ್ಲವೂ ಇವತ್ತಿಗೆ ಅಷ್ಟೇ ಪ್ರಸ್ತುತ ಅಥವಾ ಅದಕ್ಕಿಂತ ಹೆಚ್ಚು ಪ್ರಸ್ತುತ. ಈ ಮೊದಲೇ ಈ ಮೀಟಿಂಗ್ ಶುರುವಾಗ ಮೊದಲು ನಾವಿಬ್ರು ಮಾತಾಡ್ತಾ ಪ್ರಸ್ತಾಪ ಮಾಡಿದ ಹಾಗೆ, ಒಂದು ಕುವೆಂಪು ಅವರು ಯಾವ ಕಾಲಘಟ್ಟದ ಸಮಸ್ಯೆಯನ್ನ ಅಥವಾ ಚಿತ್ರಣವನ್ನ ಇಟ್ಟುಕೊಂಡು ಕಾದಂಬರಿ ಬರೆದ್ರು, ಲೇಖನಗಳನ್ನ ಬರೆದ್ರು, ಏನು ಅವರ ಆಶಯ ಇತ್ತು, ಯಾವ ಒಂದು ವೈರುಧ್ಯಗಳು ಕಡಿಮೆ ಆಗ್ಬೇಕು, ನಿನಾಮ ಆಗ್ಬೇಕು ಅನ್ನೋ ಆಶಯ ಇತ್ತು ಅವರು. ಆದ್ರೆ ಆ ವೈರುಧ್ಯಗಳು ಇವತ್ತಿಗೆ ಇನ್ನೂ ಜಾಸ್ತಿ ಆಗಿದೆ. ಹಾಗಾಗಿ ಕುವೆಂಪು ಅವರು ಇವತ್ತಿಗೆ ಇನ್ನೂ ಜಾಸ್ತಿ ಪ್ರಸ್ತುತ ಆಗ್ತಾರೆ. ಬಹುಶಃ ಇವತ್ತಿಗಿಂತ ನಾಳೆ, ನಾಳೆಗಿಂತ ನಾಡಿದ್ದು, ಹೀಗೆ ದಿನಗಳೆದಂತೆ ಕುವೆಂಪು ಅವರ ಪ್ರಸ್ತುತತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ನೈಸರ್ಗಿಕ ಸತ್ಯ ಅಂದ್ರೆ ಎಲ್ರಿಗೂ ಸಾವಿದೆ. ಒಂದು ಹಂತಕ್ಕೆ ಎಲ್ಲರೂ ತಮ್ಮ ಪಯಣವನ್ನ ಇಲ್ಲಿ ಮುಗಿಸ್ಲೇಬೇಕು. ಆದ್ರೆ ಎಲ್ಲೋ ಒಂದೊಂದ್ಸಾರಿ ನನ್ಗೆ ಅನ್ಸೋದು, ಕೆಲವರಿಗಾದ್ರೂ ಈ ಸಮಾಜವನ್ನ, ಈ ನಾಗರಿಕತೆಯನ್ನ, ಈ ಜಗತ್ತನ್ನ ಒಂದು ಸಮತೋಲದಲ್ಲಿ ಇಡಕ್ಕೆ ಕೆಲವರಿಗಾದ್ರೂ ಸಂಜೀವಿನಿ ಸಿಗಬೇಕಿತ್ತೇನೋ, ಅಮರತ್ವ ಸಿಗಬೇಕಿತ್ತೇನೋ ಅನ್ಸುತ್ತೆ. ಒಬ್ಬ ಬಸವಣ್ಣ ಯಾವತ್ತೂ ಬೇಕು, ಒಬ್ಬ ಕುವೆಂಪು ಯಾವತ್ತೂ ಬೇಕು, ಒಬ್ಬ ಬುದ್ಧ ಯಾವತ್ತೂ ಬೇಕು, ಒಬ್ಬ ಅಂಬೇಡ್ಕರ್ ಯಾವತ್ತೂ ಬೇಕು, ಒಬ್ಬ ಗಾಂಧೀಜಿ ಯಾವತ್ತೂ ಬೇಕು. ಆದ್ರೆ ಏನ್ ಮಾಡೋದು, ಅವ್ರನ್ನು ಕೂಡ ಪ್ರಕೃತಿಯ ಮುಂದೆ ಎಲ್ರು, ಯಾವ ಸಾಧಕ, ಯಾವ ಚಿಂತಕ, ಯಾವ ಮಟ್ಟಿನ ಜ್ಞಾನಿ ಆದ್ರೂ ಪ್ರಕೃತಿ ಮುಂದೆ ಎಲ್ರು ಒಂದೇ ಹುಳ. ಹಾಗಾಗಿ ಎಲ್ರೂ ಅವರ ಕೋಟ ಮುಗಿದ ತಕ್ಷಣ ಪಯಣ ಮುಗಿಸ್ಲೇಬೇಕಾಗತ್ತೆ. ಆದ್ರೆ ಕುವೆಂಪು ಅವ್ರಿಲ್ಲ. ಕುವೆಂಪು ಅವರಂತೆ ಬಹಳಷ್ಟು ಹಲವಾರು ಮಾನೀಯರಿಲ್ಲ. ಅವರ ಚಿಂತನೆಗಳಿವೆ. ಅವರ ಚಿಂತನೆಗಳನ್ನ ನಾವು ಎಷ್ಟು ಮಟ್ಟಿಗೆ ಕಾರ್ಯಗತಗೊಳಿಸ್ತಾ ಇದೀವಿ, ಅನುಸರಿಸ್ತಾ ಇದೀವಿ ಅನ್ನೋದು ನೋಡಿದ್ರೆ ಬಹಳ ಬೇಸರದ ಉತ್ತರವೇ ಸಿಗೋದು ನಮ್ಗೆ. ಯಾಕಂದ್ರೆ ಡುಂಡಿರಾಜ್ ಅವರೊಂದು ಕವನದಲ್ಲಿ ಬರೀತಾರೆ, ಮಹಾತ್ಮ ಗಾಂಧೀಜಿ ಅವರ ಬಗ್ಗೆ ಬರೆಯುವಾಗ, ಎಲ್ಲಾ ಕಡೆ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಯನ್ನು ನಿಲ್ಲಿಸಲಾಗಿದೆ, ಯಾಕಂದ್ರೆ ಅವರ ಆದರ್ಶಗಳನ್ನು ಪಾಲಿಸುವುದನ್ನು ನಿಲ್ಲಿಸಲಾಗಿದೆ ಅಂತ. ಹಾಗೆ ಆಗಿದೆ ಎಲ್ಲಾ ಮಹನೀಯರ ವಿಷಯದಲ್ಲಿ. ಇದೊಂದು ವಿಪರ್ಯಾಸ ನಡ್ಕೊಂಡೇ ಬಂದಿದೆ. ನಾವು ಕೊನೆಗೆ ಉಳಿಸ್ಕೊಳ್ಳೋದು ಅವರ ಫೋಟೋಗಳನ್ನ ಮಾತ್ರ, ಅವರ ಹೆಸರುಗಳನ್ನ ಮಾತ್ರ. ಅವರನ್ನ ಕೊನೆಗೆ ಯಾವುದೋ ಒಂದು ಜಾತಿಗೋ, ಒಂದು ಧರ್ಮಕ್ಕೋ, ಒಂದು ಸಂಘಟನೆಗೋ ತಳುಕು ಹಾಕಿ ಅವರ ಜನ್ಮದಿನದ ಒಂದು ನಮಸ್ಕಾರನೋ, ಒಂದು ಪೂಜೆನೋ, ಏನೋ ಒಂದು ಮಾಡಿ ಕೈ ತೊಳ್ಕೊಬಿಡ್ತೀವಿ. ಆದ್ರೆ ಆಗ್ಬೇಕಾಗಿರೋದು ಅವರ ವಿಚಾರಗಳನ್ನ ಜೀವಂತವಾಗಿರೋದು, ಅವರ ವಿಚಾರಗಳನ್ನ ನಿತ್ಯದ ಬದುಕಿನಲ್ಲಿ, ಸಮಾಜದ ಆಗು ಹೋಗುಗಳಲ್ಲಿ ಜೀವಂತವಾಗಿರೋ ಕೆಲಸ ಆಗ್ಬೇಕಾಗಿತ್ತು. ಬಟ್ ಆಗ್ತಾ ಇದೆ. ಆದ್ರೆ ಅದರ ಅಡ್ವರ್ಸ್ ಎಫೆಕ್ಟ್ಗಳು, ಅಂದ್ರೆ ಅದನ್ನ ಅವ್ರು ಯಾವ ವಿಚಾರವಾಗಿ ನಾವು ಅಥವಾ ಮಹನೀಯರು ಚಿಂತನೆ ಮಾಡಿದ್ರು, ಸರಿಯಾಗ್ಬೇಕು ಅನ್ಕೊಂಡಿದ್ರು, ಅದು
ಏನು ಒಂದು ಪರಿಸ್ಥಿತಿನ ಕೆಡಿಸ್ತಾ ಸಾಕ್ತಾ ಇದೆ, ಅದರ ದಾಪುಗಾಲಿನ ಮುಂದೆ ಇದು ಬಹಳ ಸಣ್ಣ ಹೆಜ್ಜೆಗಳಲ್ಲಿ ಮುಂದೆ ನಡೀತಿದೆ ಅಂತ ಅನಿಸ್ತದೆ. ಅದೇ ನನಗೆ ಕುವೆಂಪು ಅವರ ಬಗ್ಗೆ ವಿಶೇಷವಾಗಿ ಅವರ ಫಿಕ್ಷನ್ ಅಲ್ಲದ ಅಂದಾಗ ಅವರ ವೈಚಾರಿಕ ಸಾಹಿತ್ಯದಲ್ಲಿ ಅವ್ರು ಏನ್ ಹೇಳಿದ್ದಾರೆ ಅನ್ನೋದು ಒಂದು ಯಾವಾಗ್ಲೂ ಒಂದು ಕುತೂಹಲ ತರ ನನಗೆ. ಅದರಲ್ಲೂ ಅವರು ಕನ್ನಡದ ಕುರಿತಾಗಿ ಒಂದು ಕುವೆಂಪು ವಿರಚಿತ ಭಾಷಾ ಸಂವಿಧಾನ ಅಂತ ಅವರ ಬೇರೆ ಬೇರೆ ಅಂಕಣಗಳ ಒಂದು ಸಂಕಲನವನ್ನ ಪ್ರಾಧಿಕಾರದವ್ರು ಹೊರತಗೊಂಡ್ಬಂದಿದ್ರು. ಅದನ್ನ ಓದಿದಾಗ ನನಗೆ ಏನೊಂದು ಸ್ವಲ್ಪ ಒಂಥರ ವಿಶೇಷ ಅನಿಸ್ತು ಅಂತಂದ್ರೆ, ಅವರು 1947ರಿಂದ 56 ಹೊತ್ತಲ್ಲೂ, ಅಂದ್ರೆ ಕರ್ನಾಟಕದ ಏಕೀಕರಣದ ಹೊತ್ತಲ್ಲೂ ಅವ್ರು ಕರ್ನಾಟಕದ ಬಗ್ಗೆ ಕಾಣ್ತಾ ಇದ್ದಂತ ಕನಸು, ಅದರಲ್ಲಿ ಅವರು ಏನೋ ಶಿಕ್ಷಣ ಯಾವ ಭಾಷೆಯಲ್ಲಿ ಆಗ್ಬೇಕು ಅನ್ನೋದ್ರ ಬಗ್ಗೆನೋ, ಕನ್ನಡಿಗರ ಉದ್ಯಮಶೀಲತೆ ಬೆಳಿಬೇಕು ಅನ್ನೋ ವಿಚಾರದಲ್ಲೋ, ಅಥವಾ ಒಂದು ಒಕ್ಕೂಟ ವ್ಯವಸ್ಥೆ ಅಂತ ತಗೊಂಡ್ರೆ ಅದ್ರೊಳಗಡೆ ಒಂದು ಕೇಂದ್ರ ಮತ್ತು ರಾಜ್ಯದ ನಡುವಿನ ಸಂಬಂಧ ಯಾವ ಸ್ವರೂಪದಲ್ಲಿ ಇರ್ಬೇಕು ಅನ್ನೋ, ಇದೆಲ್ಲ ಸುಮಾರು ಒಂದು 60-70 ವರ್ಷದಿಂದನೇ ಅಷ್ಟು ಸ್ಪಷ್ಟವಾಗಿ ಮಾತಾಡಿರೋದು ನನಗೆ ಆನಂತರದ ದಿನಗಳಲ್ಲಿ ಹೆಚ್ಚಿನ ನಮ್ಮ ಬರಹಗಾರ ಚಿಂತಕರಲ್ಲಿ ಕಾಣಿಸಿಲ್ಲ ಅಂತ ಅನ್ಸುತ್ತದೆ. ನಿಜವಾಗ್ಲು ಅವರ ಪರಂಪರೆಯನ್ನು ನಾವು ಮುಂದುವರಿಸಿಲ್ಲ. ನೀವು ಹೇಳುವಾಗ ಹಿಂದಿ ಹೇರಿಕೆ ಸಮಸ್ಯೆ ಇವತ್ತಿಂದಲ್ಲ, ಆವತ್ತಿನ ದಿನದಲ್ಲೇ ಅವರು ಬಹಳ ಇದೊಂದೇ ಅಲ್ಲ, ಎಲ್ಲಾ ಸಮಸ್ಯೆಗಳ ಬಗ್ಗೆ ಬಹಳ ಸ್ಪಷ್ಟವಾದ ನಿಖರವಾದ ನಿಲುವಿತ್ತು ಅವರಿಗೆ. ಇದರಿಂದ ಮುಂದೆ ಏನಾಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಇದು ಇವತ್ತು ಯಾವ ರೂಪದಲ್ಲಿ ಇದನ್ನು ಕೊಡಲಾಗ್ತಿದೆ, ಸಿಹಿಗುಳಿಗೆ ಅಂತೆ ಮೇಲೆ ಸಿಹಿ ಲೇಪಿಸಿ ಕೊಟ್ಟರು ಕೂಡ ಇದರ ದೂರಗಾಮಿ ಪರಿಣಾಮಗಳು ಏನು ಅನ್ನೋದು ಅವರಿಗೆ ಬಹಳ ಸ್ಪಷ್ಟವಾಗಿ ತಿಳಿದಿತ್ತು. ಹಿಂದಿ ಹೇರಿಕೆ ಬಗ್ಗೆ ಕೂಡ ಅವ್ರು ಅದೇ ಹೇಳಿದ್ರು, ಭಾಷಾ ತ್ರಿಶೂಲವಿ ತ್ರಿಭಾಷಾ ಸೂತ್ರ ಬಾಲಕರ ರಕ್ಷಿಸೈ ಹೇ ತ್ರಿನೇತ್ರ ಅಂತ. ಅಂದ್ರೆ ಚೂರು ತಿಂಡಿಗೆ ಸಿಕ್ಕಿಸಿರೋ ಈ ಮೂರುಗಾಳ, ನುಂಗದಿದ್ದರೆ ಹಸಿವೆ ನುಂಗಿದರೆ ಪ್ರಾಣಶೂಲ ಅಂತ. ಬಾಲಕರ ರಕ್ಷಿಸೈ ನೋಡಿ, ಅದೆಷ್ಟು ಒಂದು ಯಾರೋ ದೊಡ್ಡ ಕವಿಯ ಮಾತು ಇದ್ದಂಗಿಲ್ಲ, ಸಮಸ್ಯೆಯನ್ನ ನಿಜವಾದ ಅರ್ಥದಲ್ಲಿ ಹೇಳ್ತಾ ಇದೆ. ಈಗ ಅದರ ಆಚೆಯ ಪರಿಣಾಮಗಳನ್ನ, ನಾಳಿನ ಪರಿಣಾಮಗಳು ಬೇರೆ. ಓದುತ್ತಿರುವಾಗಲೇ ನಮ್ಗೆ ಹಿಂದಿ ತೊಂದರೆ ಕೊಡ್ತಾ ಇತ್ತು. ಅದು ಬಿಡಿ, ಹಿಂದಿ ರಾಷ್ಟ್ರ ಭಾಷೆ ಹೌದು ಅಲ್ಲ, ಹಿಂದಿ ಹೇರಿಕೆಯಿಂದ ಕನ್ನಡಿಗರ ಉದ್ಯೋಗ ನಷ್ಟ ಆಗುತ್ತೆ, ಅದರೆಲ್ಲದರ ಆಚೆಗೆ ಓದುವಾಗ್ಲೂ ಕೂಡ ನಮ್ಮ ಕನ್ನಡದ ವಿದ್ಯಾರ್ಥಿಗಳ ಅಂಕಪಟ್ಟಿಯಲ್ಲಿ ಅಗ್ರಿಗೇಟ್ ಒಟ್ಟಾರೆ ಅಂಕಗಳು ಕಡಿಮೆ ಆಗ್ಲಿಕ್ಕೆ ತೀರಾ ಜ್ವಲಂತ ಸಮಸ್ಯೆ ಅದೇನೆ. ಅಲ್ಲಿ ಆ ಕ್ಷಣಕ್ಕೆ ಒಟ್ಟಾರೆ ಅಂಕಗಳು ಕಡಿಮೆ ಆಗಿ ಹಿಂದಿ ಸಹಾಯ ಮಾಡ್ತದೆ. ಅದು ನನಗೂ ಆಗಿದೆ, ಬಹುಶಃ ನಿಮ್ಗೂ ಆಗಿರ್ಬೋದು. ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳ ವಿಚಾರದಲ್ಲೂ ಇದು ಸತ್ಯ. ಒಂದು ಹಿಂದಿಯಿಂದ ನಮ್ಮೆಲ್ಲರ ಅವರೇಜ್ ಮಾರ್ಕ್ಸ್ ಕಮ್ಮಿ ಆಗಿದೆ. ಯಾಕಂದ್ರೆ ನಮ್ಮ ಮನೆ ಭಾಷೆ ಅಲ್ಲ, ನಮ್ಗೆ ಮುಂದೆ ಏನೋ ದೊಡ್ಡ ಅವಕಾಶಗಳನ್ನು ಸೃಷ್ಟಿಸುವ ಭಾಷೆ ಅಲ್ಲ, ನಮ್ಮ ಭಾಷೆಯ ಮೇಲೆ ಸವಾರಿ ಮಾಡ್ಲಿಕ್ಕೆ ಸದ್ಯದ ಹೊತ್ತಲ್ಲಿ ಬಂದಿರುವ ಒಂದು ಭಾಷೆ. ಆದ್ರೆ ಅದನ್ನ ನಾವು ಕಡ್ಡಾಯವಾಗಿ ಕಲಿಬೇಕಾಗಿದೆ. ಈಗ ಏನಾಗಿದೆ, ಇವಾಗ ಕುವೆಂಪು ಅವರು ಇದನ್ನ ಎಲ್ಲದನ್ನೂ ಬಹಳ ನಿಖರವಾಗಿ ನೋಡಿದ್ರು. ಬಹುಶಃ ಆರಂಭದ ದಿನಗಳವರು ಕವಿತೆ, ಕಾದಂಬರಿ, ಆ ಥರದ ಲೇಖನ, ಆತರ ಸಾಹಿತ್ಯ ಕೃಷಿಯಲ್ಲಿ ತೊಡ್ಕೊಂಡ್ರು. ಬರ್ತಾ ಬರ್ತಾ ಅವರು ಸಮಾಜದ ಸಮಸ್ಯೆಗಳಿಗೆ ಎದುರಾದ್ರು. ನನ್ನ ಪ್ರಕಾರ ಅದು ಒಂದು ಸಾರ್ಥಕತೆ, ಒಬ್ಬ ಸಾಹಿತಿಯ ಸಾರ್ಥಕತೆ. ಹೌದು, ಒಬ್ಬ ಸಾಹಿತಿಯಾಗಿ, ಒಬ್ಬ ಕವಿಯಾಗಿ ಸೌಂದರ್ಯ ವರ್ಣನೆ ಮಾಡಬೇಕು, ಭಾವನೆಗಳ ಸ್ಫುರಿಸ್ಬೇಕು, ಅದೆಲ್ಲ ನಿಜ. ಆದ್ರೆ ಅದನ್ನೇ ಮಾಡ್ತಾ ಇದ್ರೆ ಅದೊಂದು ಆತ್ಮವಂಚನೆ ಆಗೋಗ್ಬಿಡುತ್ತೆ. ನಿಮ್ಗೆ ಅದನ್ನೆಲ್ಲ ಕಾಣುವ ಕಣ್ಣು ಇದ್ದವನಿಗೆ ಅಕ್ಕಪಕ್ಕ ಸಮಸ್ಯೆಗಳು ಕಾಣಲ್ವಾ, ಜನರ ನರಳಾಟಗಳು ಕಾಣಲ್ವಾ, ಶೋಷಣೆಗಳು ಕಾಣಲ್ವಾ, ದೌರ್ಜನ್ಯಗಳು ಕಾಣಲ್ವಾ? ಅದ್ರ ಬಗ್ಗೆ ನೀವು ಮಾತಾಡಿಲ್ಲ ಅಂದ್ರೆ ನಿಮ್ಮ ಆತ್ಮವಂಚನೆ ಅಲ್ವಾ ಅದು? ಅಂದ್ರೆ ನೀವು ಹೇಳಿದ್ರಲ್ಲ ಇವಾಗ ಕುವೆಂಪು ಅವರ, ಯಾಕೆ ಈ ಮಾತು ಬರ್ತಾ ಇದೆ ಅಂದ್ರೆ, ಕುವೆಂಪು ಅವರ ನಂತರದ ದಿನಗಳಲ್ಲಿ ಅಷ್ಟು ಪ್ರಬಲವಾಗಿ, ಅಷ್ಟು ಸಮರ್ಥವಾಗಿ ಇಂತಹ ವಿಚಾರಗಳನ್ನು ಪ್ರಸ್ತಾಪಿಸುವ, ಬರೆಯುವ, ಜನಕ್ಕೆ ಮುಟ್ಟಿಸುವಂತಹ ಸಾಹಿತಿಗಳು ಕಾಣಿಸ್ತಾ ಇಲ್ಲ. ಕಡಿಮೆ. ಯಾಕೆ ಕಡಿಮೆ? ಆತ್ಮವಂಚನೆ ಮಾಡ್ಕೋತಿದೀವ ನಾವು? ಅಥವಾ ನಾನು ಕೆಲವು ದೊಡ್ಡ ಸಾಹಿತಿಗಳು ಸಹ ಯಾವುದೋ ನಿಜಾನೋ ಅಥವಾ ನಮ್ಮ ಊಹೆ ತಪ್ಪೋ ಸರಿ ಗೊತ್ತಿಲ್ಲ, ಯಾವುದೋ ಒಂದು ಪ್ರೊಪಾಗಂಡದ ಭಾಗವಾಗಿ ಬರೀತಿದಾರ ಅನ್ಸ್ಬಿಡುತ್ತೆ ಕೆಲವಂತದಲ್ಲಿ. ತುಂಬಾ ದೊಡ್ಡ ಹೆಸರುಗಳು, ನಾವು ಆರಾಧಿಸಿದಂತ ಹೆಸರುಗಳು, ನಾವು ಓದ್ಕೊಂಡು ಬಂದಂತ ಹೆಸರುಗಳು, ನಮ್ಮ ಊಹೆ ಇದ್ರೂ ಇರ್ಬೋದು, ಗೊತ್ತಿಲ್ಲ. ಆದ್ರೆ ಕೆಲವು ಹಂತದಲ್ಲಿ ಅನ್ಸತ್ತೆ ಹೀಗಾಗಿರ್ಬೋದಾ ಅಂತ. ಮತ್ತೆ ಅದಕ್ಕೆ ಹೇಳಿದೆ, ಕುವೆಂಪು ಅಂತವ್ರು ಬೇಕಿತ್ತು, ಯಾವಾಗ್ಲೂ ಬೇಕಿತ್ತು ಸಮಾಜಕ್ಕೆ, ಇನ್ನೂ ಇರ್ಬೇಕಿತ್ತು. ಆದ್ರೆ ಒಂದಂದ್ರೆ ಪರಿಹಾರಗಳನ್ನ, ಅದನ್ನ ಹೇಗೆ ಎದುರಿಸ್ಬೇಕು ಅನ್ನೋದನ್ನ ನಾವು ಬರ್ದಿಟ್ಟು ಹೋಗಿದ್ದಾರೆ. ಅಟ್ಲೀಸ್ಟ್
ಅದನ್ನ ನಾವು ಪಾಲಿಸಿದ್ರೆ, ಆ ವಿಚಾರಗಳನ್ನ ನಾವು ಜನಜೀವನದಲ್ಲಿ ತಂದ್ರೆ ಒಂದು ಮಟ್ಟದ ಬದಲಾವಣೆ ಸಾಧ್ಯ ಆಗುತ್ತೆ. ಸೊ ನನಗೆ ಇನ್ನೊಂದು ಅನ್ಸೋದು ಏನಂತಂದ್ರೆ, ನಾವು ಈ ಸೋಷಿಯಲ್ ಮೀಡಿಯಾದ ಮೂಲಕನೇ ಈ ಚರ್ಚೆ ಮಾಡ್ತಾ ಇದೀವಿ. ಆದ್ರೆ ಸೋಷಿಯಲ್ ಮೀಡಿಯಾದ ಒಂದು ಫ್ಲಿಪ್ ಸೈಡ್ ಅಂತ ನೋಡೋದಾದ್ರೆ, ಸಾಕಷ್ಟು ಬಾರಿ ಇದು ಸೋಷಿಯಲ್ ಮೀಡಿಯಾ ಅಂದ್ರೆ ನೀವು ಏನನ್ನ ನಿಮ್ಮಲ್ಲಿರುವಂತಹ ಒಂದು ಪ್ರಿಜುಡೈಸ್ ಅಥವಾ ನಿಮ್ಗೆ ಆಗ್ಲೇ ಒಂದು ಇರುವಂತಹ ಒಪಿನಿಯನ್ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಅದರ ಅಲ್ಗೋರಿದಮ್ಸ್ ಅಂತದ್ದೇ ಕಾಂಟೆಂಟ್ ನಿಮಗೆ ಕೊಡ್ತಾ ಹೋದ ಕಾರಣಕ್ಕಾಗಿ ನಿಮಗೆ ಹೊಸ ರೀತಿಯಲ್ಲಿ ಒಂದು ಅಭಿಪ್ರಾಯ ತಗೊಂಡು ಅದು ಸರಿ ತಪ್ಪುಗಳನ್ನ ವಿಶ್ಲೇಷಣೆ ಮಾಡುವಂತ ಒಂದು ಕಲೆ ಅಥವಾ ಒಂದು ಸಾಮರ್ಥ್ಯ ಅನ್ನೋದು ಕಡಿಮೆ ಆಗ್ತಾ ಹೋಗ್ಬಿಡುತ್ತೆ ಅನ್ಸುತ್ತೆ. ಹಾಗಾಗಿ ಇವತ್ತಿನ ದಿನ ಇಷ್ಟೊಂದು ಒಪಿನಿಯನೇಟೆಡ್ ಆದಂತಹ ಒಂದು ಸಮಾಜ ಯಾಕೆ ಸೃಷ್ಟಿಯಾಗಿದೆ ಅಂತ ನನಗನ್ಸುತ್ತೆ ಅಂದ್ರೆ, ಒಂದ್ ಮಟ್ಟಿಗೆ ಸೋಷಿಯಲ್ ಮೀಡಿಯಾನೇ ಅದನ್ನ ಮಾಡಿದೆ ಅಂತ ನನಗೆ ಯಾವಾಗಲೂ ಅನ್ಸುತ್ತೆ. ಖಂಡಿತವಾಗ್ಲು ಹಾಗೆ ನಾವೀಗ ಅಂದ್ರೆ ಅದೇ ಏನು ಯಾವ ಒಂದು ಒಳ್ಳೆ ಉದ್ದೇಶಗಳಿಂದ ವೈಜ್ಞಾನಿಕ ಆವಿಷ್ಕರಣೆಗಳಾಗ್ತಾವೋ, ಟಿವಿ ಇರ್ಬೋದು, ಸೋಷಿಯಲ್ ಮೀಡಿಯಾ ಆಗ್ಬೋದು, ಬಹಳ ಒಳ್ಳೆ ಉದ್ದೇಶದಿಂದ ಬಹಳ ಒಳ್ಳೆ ಸಾಮರ್ಥ್ಯದಿಂದ ಅವು ರೂಪಿತ ಆದವು. ಆದ್ರೆ ಅದನ್ನ ಸದುದ್ದೇಶಗಳಿಗೆ ಬಳಸ್ಕೊಳ್ಳುವವರಿಗಿಂತ ಹೆಚ್ಚು ವೇಗವಾಗಿ, ಹೆಚ್ಚು ಸಮರ್ಥವಾಗಿ ಪ್ರತಿಗಾಮಿ ಶಕ್ತಿಗಳೇ ಅದನ್ನ ಬಳಸ್ಕೊಳ್ತವೆ. ಅದು ಯಾಕೋ ಗೊತ್ತಿಲ್ಲ, ಇಂಥವೆಲ್ಲವೂ ದುಷ್ಟರ ಕಾರ್ಯ ಸಾಧನೆಯ ಅಸ್ತ್ರಗಳಾಗ್ಬಿಡ್ತವೆ. ಅದು ಮತ್ತೆ ಆ ಕೆಲಸ ಬಹಳ ಅಬ್ಬರವಾಗಿ ನಡೀತದೆ. ಅದೇ ಯಾವ ಒಂದು ಒಳ್ಳೆಯ ಉದ್ದೇಶಕ್ಕೆ ಏನೋ ಒಂದು ಒಳ್ಳೆಯ ವಿಷಯವನ್ನು ಜನರಿಗೆ ಮುಟ್ಟಿಸ್ಬೇಕು ಅಂದ್ರೆ ಕಷ್ಟ. ಅದೇ ಯಾರೋ ಒಂದು ರಕ್ತಪಾತದ ವಿಷಯ, ಒಂದು ಗಲಾಟೆಯ ವಿಷಯ, ಒಂದು ದೊಂಬೆಯ ವಿಷಯ, ಒಂದು ದ್ವೇಷದ ವಿಷಯ ಬಹಳ ಬೇಗ ಟ್ರಾವೆಲ್ ಆಗುತ್ತೆ ನಮ್ಮ ಅದು ಸೋಷಿಯಲ್ ಮೀಡಿಯಾದ ಒಂದು ಸಾಮರ್ಥ್ಯದ ದೌರ್ಬಲ್ಯ ಅಂತ ಹೇಳ್ಬೋದು. ಅದಕ್ಕಿರುವ ಅಗಾಧ ಸಾಮರ್ಥ್ಯದ ಒಂದು ದೌರ್ಬಲ್ಯ. ಈಗ ನಾವು ಕುವೆಂಪು ಅವರಿಗೆ ಅವರ ಒಂದು ಬರವಣಿಗೆಗೆ ಮರಳೋದಾದ್ರೆ, ಇವತ್ತು ಕಾನೂರು ಹೆಗ್ಗಡತಿ ಬಿಡುಗಡೆ ಆಗ್ತಾ ಇದೆ. ಕಾನೂರು ಹೆಗ್ಗಡತಿನ ನೀವು ಯಾವ ಕಾಲದ ಘಟ್ಟದಲ್ಲಿ ಓದಿದ್ರಿ, ಮತ್ತೆ ಅದರ ಕುರಿತಾಗಿ ಕೆಲವು ಮಾತು ಹೇಳೋದಾದ್ರೆ ನೀವು ಏನ್ ಹೇಳಕ್ ಬಯಸ್ತೀರಿ? ನಾನು ಕಾನೂರು ಹೆಗ್ಗಡತಿನ ಬಹುಶಃ ಒಂದು 20 ವರ್ಷಕ್ಕೂ ಇಂದ 21-22 ವರ್ಷ ಆಗಿರುತ್ತೆ. ನನ್ನ ಕಾಲೇಜ್ ದಿನಗಳಲ್ಲಿ ನಾನು ಓದಿದ್ದೆ ಆಕ್ಚುಲಿ ಕಾನೂರು ಸುಬ್ಬಮ್ಮ ಹೆಗ್ಗಡತಿ. ಅದರ ಅನುಭವಗಳ ಬಗ್ಗೆ ಹೇಳ್ಬೇಕಂದ್ರೆ ಬಹಳ ನನಗೆ ಎಲ್ಲೋ ನಮ್ಮದೇ ಕಾದಂಬರಿ ಅನ್ಸೋಕೆ ಒಂದು ಕಾರಣ, ನಾನು ತೀರ್ಥಹಳ್ಳಿಯವನು. ಅವರು ಅಲ್ಲಿ ಯಾವ ಪರಿಸರವನ್ನ ಇಟ್ಕೊಂಡು ಕಾದಂಬರಿ ಬರ್ತಾರೆ, ಅದು ನನ್ನ ಮನೆ ಅಕ್ಕಪಕ್ಕದ್ದು, ನನ್ನ ಹಿತ್ತಲದು, ನನ್ನ ಅಂಗಳ ಅದು, ನನ್ನ ಬಯಲು, ಆಡಿ ಬೆಳೆದ ಬಯಲದು, ನನ್ನ ಮನೆ ಅದು. ಆ ಪಾತ್ರಗಳೆಲ್ಲ ಕುವೆಂಪು ಅವರು ನೋಡಿದ ಚಂದ್ರೇಗೌಡ ನನ್ನೂರಲ್ಲೂ ಇದ್ದ, ಚಂದ್ರೇಗೌಡ, ಓಬಯ್ಯ ನನ್ನೂರಲ್ಲೂ ಇದ್ದ, ಶೆಟ್ಟಿ ನನ್ನೂರಲ್ಲೂ ಇದ್ದ, ಹೂವಯ್ಯ ನನ್ನೂರಲ್ಲೂ ಇದ್ದ, ಸುಬ್ಬಮ್ಮ ಹೆಗ್ಗಡತಿ ನನ್ನೂರಲ್ಲೂ ಇದ್ರು, ನಾಗಮ್ಮಾಯಿ ಎಲ್ಲ ನಾನು ನೋಡಿದವ್ರು. ಹಾಗಾಗಿ ನನಗೆ ಅದು ತುಂಬಾ ಆಪ್ತ ಆಗುತ್ತೆ. ಆ ತಕ್ಷಣಕ್ಕೆ ನಾನು ಕುವೆಂಪು ಅವರೇ ಅದರಲ್ಲಿ ಹೇಳ್ತಾರೆ, ಇದೊಂದು ಅಂಗೈ ಮೇಲಣ ನಾಟಕ ಶಾಲೆ ಅಂತ. ಇದನ್ನ ಕಥೆಯ ಕೋಲಾಹಲಕ್ಕಾಗಿ ಓದಬೇಡಿ, ಸಾವಧಾನವಾಗಿ ಸಚಿತ್ರವಾಗಿ ಓದಿ ಅಂತ, ಅಂದ್ರೆ ನೀವು ಕಲ್ಪಿಸ್ಕೊಳ್ಳಿ ಅಂತ. ಅದು ನನಗೆ ಬಹಳ ಸುಲಭ ಆಗುತ್ತೆ. ಯಾಕಂದ್ರೆ ಯಾವುದೇ ಒಂದು ಸಣ್ಣ ಅಡ್ಡಿ ಇಲ್ಲದೆ ಅದನ್ನ ನಾನು ಗ್ರಹಿಸ್ಕೊಳ್ಬಲ್ಲೆ. ಯಾಕಂದ್ರೆ ನನ್ನ ಎದುರುಗಡೆ ನೋಡಿದ್ದೀನಿ, ಎಲ್ಲಾ ಊರಲ್ಲೂ ಇದ್ದಾರೆ. ಬಹುಶಃ ಅಲ್ಲ, ಈ ಪಾತ್ರಗಳ ವಿಷಯ, ಪ್ರಕೃತಿಯ ವಿಷಯಕ್ಕೆ ಬಂದಾಗ ಮಾತ್ರ ಅದು ಪರ್ಟಿಕ್ಯುಲರ್ ಮಲೆನಾಡು. ಆದ್ರೆ ಪಾತ್ರಗಳ ವಿಷಯಕ್ಕೆ ಬಂದಾಗ, ಮನುಷ್ಯನ ಕಾಮಕ್ರೋಧ, ಅರಿಷಡ್ವರ್ಗಗಳ ವಿಷಯಕ್ಕೆ ಬಂದಾಗ ಎಲ್ಲಾ ಕಡೆನೂ ಅದನ್ನೇ. ಇಂಡಿಯಾ ಏನು ಅಥವಾ ಅಮೆರಿಕಕ್ಕೆ ಹೋದ್ರು ಜನ ಅದೇ ತರ ಇರ್ತಾರೆ, ಅಥವಾ ಆಫ್ರಿಕಕ್ಕೆ ಹೋದ್ರು ಅದೇ ತರ ಇರ್ತಾರೆ. ಸೊ ಹಾಗಾಗಿ ಅದು ಒಂದು ಸೀಮಿತದ ಪ್ರದೇಶದ ಚಿತ್ರಣ ಅಲ್ಲ. ಪರಿಸರದ ವಿಷಯದಲ್ಲಿ, ಬ್ಯಾಕ್ಡ್ರಾಪ್ ಆಫ್ ವಿಷಯದಲ್ಲಿ ಮಾತ್ರ ಅದು ಮಲೆನಾಡಿದ್ದು. ಅದರ ಹೊರತಾಗಿ ಬಹಳ ಜಾಗತಿಕ ಅದು. ನೀವು ಚಂದ್ರೇಗೌಡನ ಹೆಸರು ಎಲ್ಲೋ ರೂಸ್ವೆಲ್ಟ್ ಅನ್ಕೋಬಹುದು ಅಥವಾ ಯಾರೋ ಫ್ರಾಂಕ್ಲಿನ್ ಅನ್ಕೋಬಹುದು, ಆಗ್ಲೂ ಕೂಡ ಅದು ಅಷ್ಟೇ ಹೊಂದುವಂತಹ ಒಂದು ಕಾದಂಬರಿ. ನನಗೆ ಅಗೇನ್ ಏನೇ ಬರೆದ್ರು ಕುವೆಂಪು ಅವರು ಅದರಲ್ಲಿ ಒಂದಷ್ಟು ಸಮಾಜದ ಸಮಸ್ಯೆಗಳನ್ನ, ಶೋಷಣೆಗಳನ್ನ, ದೌರ್ಜನ್ಯಗಳನ್ನ ಜನರ ಮುಂದಿಡೋಕೆ ಪ್ರಯತ್ನ ಮಾಡೋದಂತೂ ಖಡಾಖಂಡಿತ. ಅದನ್ನ ನಾವು ಈಗ ಕಾನೂರು ಸುಬ್ಬಮ್ಮ ಹೆಗ್ಗಡತಿಯಲ್ಲೂ ನೋಡಿದ್ವಿ. ಆ ಕಾದಂಬರಿ ನೋಡಿ, ಒಂದು ಕಾದಂಬರಿಗೆ ಅವತ್ತು ಬರ್ದಿದ್ರು ಕೂಡ ಅದು ಒಂದು ಪಾಕೆಟ್ ಇದರಲ್ಲಿ ಒಂದು ಕಾನೂರು ಅನ್ನುವ ಒಂದು ಊರಿನ ಕಾದಂಬರಿ. ಊರು ಅನ್ನುವುದು ಯಾವತ್ತಿದ್ರೂ ಒಂದು ದೇಶದ ಮೂಲ ಘಟಕ. ನೀವು ಅದನ್ನ ಹಂಗೆ ವಿಶಾಲವಾದ ವ್ಯಾಪ್ತಿಗೆ ಅನ್ವಯಿಸ್ಕೋತಾ ಹೋದ್ರೆ ಅದು ಒಂದು ದೇಶದ ಕಾದಂಬರಿ. ಇವತ್ತು ಅಂತ ಅಲ್ಲ, ಯಾವತ್ತು ಒಂದು ದೇಶದ ಮಟ್ಟದಲ್ಲೂ ಅವೆಲ್ಲ ಒಬ್ಬ ಜಮೀನ್ದಾರ, ಒಬ್ಬ ಸರ್ವಾಧಿಕಾರಿ
ಅಥವಾ ಒಂದು ಆ ತರದ ಒಂದು ದೌರ್ಜನ್ಯಗಳ ಎಸಗುವಂತ ಒಂದು ಕೇಂದ್ರ ಶಕ್ತಿಗಳು ಇರ್ತವೆ. ಅದೇ ತರ ಈ ಕಡೆ ಒಂದು ಪುರೋಹಿತಶಾಹಿಯ ವಿರುದ್ಧನೂ ಅವ್ರು ಬರೆದ್ರು. ಅದು ಕೂಡ ಯಾವತ್ತಿಗೂ ನಡ್ಕೊಂಡು ಬಂದಿದ್ದು ಒಂದು ಪುರುಷ ಪ್ರಧಾನ ಸಮಾಜದ ದಬ್ಬಾಳಿಕೆ. ಯಾವ್ಯಾವ ರೀತಿಯಲ್ಲಿ ಸೀತೆಯ ಪಾತ್ರವನ್ನಿರ್ಬೋದು ಅಥವಾ ನಾಗಮ್ಮನ ಪಾತ್ರವನ್ನಿರ್ಬೋದು, ಹಾಗೆ ಅಲ್ಲಿ ಸುಬ್ಬಮ್ಮ ಅವ್ರ ಪಾತ್ರವನ್ನ ಹೇಗೆ ಶೋಷಣೆಗೆ ಒಳಪಡಿಸ್ಕೊಂಡ್ರು ಪುರುಷರು. ಒಬ್ಬ ಚಂದ್ರೇಗೌಡ ಮಾತ್ರ ಅಲ್ಲ, ಬೇರೆ ಬೇರೆ ಪಾತ್ರಗಳು, ಅಂದ್ರೆ ಈಗ ಶೆಟ್ಟಿಯ ಪಾತ್ರ ಇರ್ಬೋದು, ಹೇಗೆ ಅವರ ಒಂದು ಪರಿಸ್ಥಿತಿಯ ದುರ್ಲಭವನ್ನು ಪಡೆದು ಅವರನ್ನ ಶೋಷಣೆಗೆ ಒಳಪಡಿಸಿದ್ರು ಅನ್ನೋದನ್ನು ನೋಡ್ಬೋದು. ಅದೆಲ್ಲ ಇವತ್ತಿಗೂ ಎಲ್ಲೋ ಒಂದ್ ಕಡೆ ನಾವು ನೀವು ನಮ್ಮ ಬದುಕಲ್ಲಿ ನಮ್ಮ ಆಫೀಸಲ್ಲಿ ಅಥವಾ ನಮ್ಮ ಕಾರ್ಯಕ್ಷೇತ್ರಗಳಲ್ಲಿ ನೋಡ್ತಾನೆ ಇದ್ದೀವಿ. ಅಲ್ಲಿ ಕುವೆಂಪು ಅವರು ಬಹಳ ಒಂದು ನಮ್ಗೆಲ್ರಿಗೂ ಗೊತ್ತಿದ್ದಂಗೆ ಅವರು ಸಾಮಾಜಿಕ ಸಮಾನತೆ, ಅದರಲ್ಲೂ ಸ್ತ್ರೀವಾದಿಯೇ ಆಗಿದ್ರು ಅವರು. ಏನೇ ಸುಬ್ಬಮ್ಮ ಏನೇ ಮಾಡಿದ್ರು ಕೂಡ, ಸುಬ್ಬಮ್ಮನ ಬದುಕಿನ ನಡೆದು ಹೋಗುವ ಘಟನೆಗಳಿಗೆ ಸುಬ್ಬಮ್ಮನಿಗಿಂತ ಅವಳನ್ನ ಒಂದು ಏನು ಬಳಸ್ಕೊಂಡ ಜನಗಳನ್ನ ಹೊಣೆಗಾರರಾಗಿಸ್ತಾರೆ. ತುಂಬಾ ಸುಲಭ ಸುಬ್ಬಮ್ಮನ ಬಗ್ಗೆ ನಾವು ಜಡ್ಜ್ಮೆಂಟ್ ಅಲ್ಲಿ ಆಗ್ಬಿಡೋದು. ಆದ್ರೆ ಅದನ್ನ ಓದಿದಾಗ ಕುವೆಂಪು ಅವರು ಖಂಡಿತ ಸುಬ್ಬಮ್ಮನ ಪರ ಇದ್ರು. ಸುಬ್ಬಮ್ಮನ ಅಂದ್ರೆ ಅಥವಾ ಕುವೆಂಪು ಅವರು ಎಲ್ಲೋ ಒಂದ್ ಕಡೆ ಜಡ್ಜ್ಮೆಂಟ್ ಅಲ್ಲಿ ಆಗದೆ ನಿಲ್ಲಿಸಿದ್ರು ಕೂಡ ಅವರು ಕೊಟ್ಟ ಅವರ ಕೈಮರಗಳು, ಅವರ ಸೂಚನೆಗಳು ಪುರುಷ ಪ್ರಧಾನ ಸಮಾಜ, ಅಲ್ಲಿನ ಒಂದು ದೌರ್ಬಲ್ಯಗಳನ್ನ ಅಥವಾ ಒಂದು ಮಿತಿಗಳನ್ನ, ಅವರ ಒಂದು ಪರಿಸ್ಥಿತಿಯನ್ನ ದುರ್ಬಳಕೆ ಮಾಡಿಕೊಳ್ಳುವವರ ವಿರುದ್ಧವೇ ಇದ್ದು. ಇನ್ನು ಹೂವಯ್ಯನಂತ ವ್ಯಕ್ತಿತ್ವಗಳು, ಹೂವಯ್ಯ ಇವತ್ತಿನ ಅಪೇಕ್ಷಣೀಯ ವ್ಯಕ್ತಿತ್ವ. ಆಕ್ಚುಲಿ ಅಂದ್ರೆ ಈಗ ಇರಬೇಕಾದ ನಾವು ಬಹುಶಃ ಏನು ಆ ಕಾದಂಬರಿ ಓದಿ ಏನ್ ಪಡಿತೀರಾ, ನೀವು ಚಂದ್ರೇಗೌಡ ಆಗ್ಬಾರ್ದು, ಹೂವಯ್ಯ ಆಗಿ. ಸೊ ಯಾವ ತಿಳುವಳಿಕೆ ಬರಬೇಕು ಅನ್ನೋದ್ರ ಬಗ್ಗೆ ಹೊರಟಾಗ ನಾವೆಲ್ಲ ಕುವೆಂಪು ಅವರು ಯುವಕರನ್ನು ಹೂವಯ್ಯ ಆಗಕ್ಕೆ ಬಯಸಿದ್ರು. ಬಟ್ ಆದ್ರೆ ಯಾಕೋ ಚಂದ್ರೇಗೌಡರೇ ಜಾಸ್ತಿ ಆಗ್ತಿದೀವಿ. ಅದು ಬೇಸರದ ಸಂಗತಿ. ನೀವು ಕುವೆಂಪು ಅವರ ಇನ್ಯಾವ್ದಾದ್ರು ಕೃತಿಯ ಕುರಿತಾಗಿ ಮಾತಾಡ್ಬೇಕು ಅಂತ ಅನ್ಸಿದ್ರೆ, ಅಂದ್ರೆ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಈಗ ಜನರಲ್ ಆಗಿ ಡಿಜಿಟಲ್ ವೇದಿಕೆಗಳ ಮೂಲಕ ಒಂದು ಪುಸ್ತಕಗಳನ್ನ ಓದ್ತಿರೋರು, ಪುಸ್ತಕ ಚರ್ಚೆ ನೋಡ್ತಿರೋರಲ್ಲಿ ಸ್ವಲ್ಪ ಮೊದಲ ಬಾರಿಯ ಓದುಗರು ಹೆಚ್ಚು, ಅಂದ್ರೆ ಫಸ್ಟ್ ಟೈಮ್ ರೀಡರ್ಸ್ ಅಂತ ಕರಿಬಹುದು. ಅವರಿಗೆ ನೀವು ಕಾನೂನು ಹೆಗ್ಗಡತಿ ಅಲ್ಲದೆ ಇನ್ಯಾವ್ದಾದ್ರು ಕೃತಿಯ ಕುರಿತಾಗಿ ಕುವೆಂಪು ಅವರ ಒಂದು ಓದಿಗೆ ಬನ್ನಿ ಅಂತ ಹೇಳೋದಾದ್ರೆ ಇನ್ ಯಾವ ಕೃತಿ ಬಗ್ಗೆ ಮಾತಾಡಕ್ ಬಯಸ್ತೀರಿ? ಅಲ್ಲ, ನನ್ಗೆ ನಿಜವಾಗ್ಲೂ ನಾನು ಯಾವತ್ತೂ ಹೇಳೋದು, ಕುವೆಂಪು ಅವರ ಈ ತರದ ಕೃತಿಗಳನ್ನ, ಕಾದಂಬರಿಗಳನ್ನ ನೀವು ಓದ್ದೇ ಇದ್ರೂ ಪರವಾಗಿಲ್ಲ. ನಾನು ಹೇಳೋದು ನನ್ನ ವೈಯಕ್ತಿಕವಾದ ನಿಲುವು. ಅವರ ಲೇಖನಗಳು, ಅವರ ವೈಚಾರಿಕ ಲೇಖನಗಳನ್ನ ಓದಿ, ಅವರ ಭಾಷಣಗಳ ಸಾರಾಂಶನೂ ಸಿಗತ್ತೆ. ತೇಜಸ್ವಿಯವ್ರದ್ದು ಸಿಗತ್ತೆ, ಹೊಸ ವಿಚಾರಗಳು ಇವ್ರದ್ದು ಸಿಗತ್ತೆ. ಅದು ನನಗೆ ತುಂಬಾ ಮುಖ್ಯ ಅನ್ಸೋದು. ನನಗೆ ತುಂಬಾ, ನೀವೇನು ಕೇಳಿಲ್ಲ, ಏನು ಓದಿಲ್ಲ ಅಂದ್ರೂ ಕೊನೆ ಪಕ್ಷ ಒಂದು ಕವನ, ಯಾವ ಕಾಲದ ಶಾಸ್ತ್ರವೇನು ಹೇಳಿದರೇನು, ಎದೆಯದನಿಗೂ ಮಿಗಿಲು ಶಾಸ್ತ್ರವಿಹುದೇನು, ಆ ತರದ ಒಂದು ಕವನ ಓದಿ ದೊಡ್ಡ ಜ್ಞಾನೋದಯ ನಿಮ್ಮಲ್ಲಿ ಆಗತ್ತೆ. ಹೇಳ್ತಾರವರು, ಆಗಿನ ಕಾಲದ ಋಷಿಗಳು ಮಾನವರೇ ನಮ್ಮಂತೆ, ಅವರ ಶಾಸ್ತ್ರ ಅವರ ಕಾಲಕ್ಕೆ, ದೇಶಕ್ಕೆ ತಕ್ಕಂತೆ, ಕಾಲಕ್ಕೆ ತಕ್ಕಂತೆ, ನಿನ್ನ ದನಿಯೇ ನಿನಗೆ ಶ್ರೀಧರ್ಮ ಸೂತ್ರ ಅಥವಾ ಹೃದಯದ ದನಿ, ಆತರ. ಅಂದ್ರೆ ಖಂಡಿತ ಆ ಕಾಲದ ಋಷಿಗಳು ಏನೋ ಒಂದು ಬರೆದ್ರು, ಅಥವಾ ಆ ಕಾಲದ ಪ್ರಾಜ್ಞರು ಏನೋ ಒಂದು ಹೇಳಿದ್ರು, ಒಂದು ವಿಷಯವನ್ನ ಪ್ರತಿಪಾದನೆ ಮಾಡಿದ್ರು. ಆ ಕಾಲಘಟ್ಟಕ್ಕೆ ಅದು ಸತ್ಯ, ನಿಜ. ಅದನ್ನೇ ಇಟ್ಕೊಂಡು ನಾವು ಇವತ್ತು ಬಡದಾಡ್ತೀವಿ. ಏನಾಗಿದೆ ಅಂದ್ರೆ, ಇವತ್ತು ನಾವು ಭೂತಕಾಲವನ್ನ, ಅಲ್ಲಿನ ಅಸ್ಥಿಪಂಜರಗಳನ್ನ ಎತ್ತಿ, ಅವರ ಗೋರಿಯನ್ನ ಅಗೆದು ಅಸ್ಥಿಪಂಜರಗಳನ್ನ ಎತ್ತಿ, ಇದು ಹಿಂಗಿದೆ ಅದು ಹಿಂಗಿದೆ ಅಂತ ಭೂತಕಾಲದ ಬಗ್ಗೆ ಬಡದಾಡ್ತಿದೀವಿ. ಕೇವಲ ನಾವೇ ಬಡದಾಡ್ತಿದೀವಿ ಅನ್ನೋದಕ್ಕಿಂತ ನಮ್ಮನ್ನ ಬಡಿದಾಡಿಸಲಾಗುತ್ತದೆ. ಆದ್ರೆ ಇಲ್ಲಿ ಎಲ್ಲಿ ಹಾಳಾಗ್ತಿರೋದೇನು, ನಮ್ಮ ವರ್ತಮಾನವನ್ನ ನಾವು ನಮ್ಮ ಭವಿಷ್ಯದ ಉದ್ಧಾರಕ್ಕಾಗಿ ಬಳಸ್ಕೋಬೇಕಾಗಿತ್ತು ಅಲ್ವಾ? ಆದ್ರೆ ನಾವು ನಮ್ಮ ವರ್ತಮಾನವನ್ನ ಭೂತಕಾಲದ ಬಡಿದಾಟಕ್ಕಾಗಿ ಉಪಯೋಗಿಸ್ಕೊತಿದ್ದೀವಿ ನಾವು. ಹಾಗಾಗಿ ಕುವೆಂಪು ಅವರ ಕಾದಂಬರಿಗಳಿಗಿಂತ ನನ್ಗೆ ಯಾಕೆ ಕುವೆಂಪು ಆದರ್ಶ ಆದ್ರು ಅಂದ್ರೆ, ನಾನು ಮದುವೆ ಆಗಿದ್ದು ಕೂಡ ಮಂತ್ರಮಾಂಗಲ್ಯ ರೀತಿಯಲ್ಲಿ. ಅದು ಕುವೆಂಪು ಅವರ ಕವಿಶೈಲದಲ್ಲೇ
ಅಲ್ಲೇನೆ. ಅಂದ್ರೆ ನನಗೆ ಅವರು ಗುಡಿ ಚರ್ಚ್ ಮಸೀದಿಗಳನ್ನ ಬಿಟ್ಟು ಹೊರಬನ್ನಿ ಅಂದ್ರಲ್ಲ, ಅದು ನನಗೆ ಇಷ್ಟ. ಅವರು ಇವತ್ತು ನಿನ್ಗೇನ್ ಅನ್ಸುತ್ತೆ, ನಿನ್ನ ಆತ್ಮಸಾಕ್ಷಿ ಏನು ಸರಿ ಅನ್ಸುತ್ತೆ ಅದನ್ನ ಮಾಡು ಅಂದ್ರಲ್ಲ, ಅದೇ ಧರ್ಮ. ಪ್ರಪಂಚದಲ್ಲಿ ಎಷ್ಟು ಜನ ಇದೀವಿ ಅಷ್ಟು ಧರ್ಮ ಇರ್ಲಿ ಅಂದ್ರು ಅವರು, ಅಲ್ವಾ? ಮನುಜ ಮತ ವಿಶ್ವಪಥ ಅಂದ್ರು. ಅದನ್ನ ನಾವು ಅನುಸರಿಸ್ಬೇಕು. ನನಗೆ ನನ್ನ ಜೀವನೋಪಾಯಕ್ಕಾಗಿ ನಾನು ಸಿನಿಮಾಗೆ ಬಂದೆ, ಸಿನಿಮಾ ಹಾಡುಗಳನ್ನ ಬರೆದೆ, ನಿಜ. ಆದ್ರೆ ನನ್ನ ಆಸಕ್ತಿ ಇತ್ತೀಚೆಗೆ ನಾನು ಅದರಲ್ಲಿ ತೊಡಗಿಸ್ಕೋದ ಇಲ್ಲೇ ಇರೋದು. ಆಕ್ಚುಲಿ ನನ್ನ ಆಸಕ್ತಿ ನಾನು ಸಮಾಜದಿಂದ ಅಥವಾ ಯುವಕರಿಂದ ಅಪೇಕ್ಷೆ ಪಡೋದು ಕೂಡ ಇದನ್ನೇ. ಯಾಕೆ ಹೊಡೆದಾಡ್ತಾ ಇದ್ದೀವಿ? ಯಾಕೆ ನಾವು ದ್ವೇಷಗಳನ್ನ ಬೆಳೆಸ್ಕೊತಿದ್ದೀವಿ? ಒಂದು ದ್ವೇಷವನ್ನ ಎಷ್ಟು ಗಟ್ಟಿಯಾಗಿ ಜಗಜ್ಜಾಹಿರಾಗಿ ಹೇಳಕ್ಕೆ, ಬೀದಿಯ ನಡುವೆಲ್ಲಿ ನಿಂತು ಕೊಲೆ ಮಾಡ್ತೀವಿ ಅನ್ನುವಷ್ಟು, ಅಥವಾ ನಮ್ಮ ಯುವಕರ ಕೈಗೆ ಮಚ್ಚುಗಳನ್ನ ಕೊಟ್ಟು, ತ್ರಿಶೂಲಗಳನ್ನ ಕೊಟ್ಟು, ಅಥವಾ ಧರ್ಮಗ್ರಂಥಗಳು, ಯಾವ ಧರ್ಮಗ್ರಂಥ, ನಮ್ಮ ತೇಜಸ್ವಿ ಅವರು ಹೇಳ್ದಂಗೆ ಯಾರನ್ನಾದ್ರೂ ಕೊಂದು ಉಳಿಸ್ಕೊಳ್ಬೇಕಾದ ಧರ್ಮ ಇದೆಯಾ? ಎಲ್ಲಿಗೆ ಹೋಗ್ತಾ ಇದ್ದೀವಿ? ಯಾವ ಒಂದು ನಮ್ಮ ಕುಟಿಲ ಕಾರ್ಯತಂತ್ರಗಳ ಕಾರ್ಯ ಸಾಧನೆಗಾಗಿ ಯುವಜನಾಂಗವನ್ನ ದುರ್ಬಳಕೆ ಮಾಡ್ಕೊತಿದೀವಿ. ದಯವಿಟ್ಟು ನಾನು ಹೇಳೋದು, ಅಂಥವರೆಲ್ಲ ಕುವೆಂಪು ಅವ್ರನ್ನ ಓದಿ. ಕುವೆಂಪು ಅವ್ರ ಕಾದಂಬರಿ ಓದಕ್ ಸಮಯ ಇಲ್ಲ ಅಂದ್ರೆ ದಯವಿಟ್ಟು ಅವ್ರ ಲೇಖನಗಳು ಓದಿ, ಅವ್ರ ಭಾಷಣಗಳ ಸಂಗ್ರಹ ಸಿಗತ್ತೆ, ಅವ್ರ ವಿಚಾರಗಳನ್ನ ಓದಿ. ಆಗ ತುಂಬಾ ಬೇಜಾರಾಗೋದು ಅಂದ್ರೆ, ಮಲೆನಾಡಲ್ಲಿ ಹೋದ್ರೇನೆ ಇವತ್ತು ಕುವೆಂಪು ಅವರು ಯಾವ ವಿಷಯ ತುಂಬಾ ಕೇಳಿದ್ರೆ ಕುವೆಂಪು ನಮ್ಮವರು, ನಮ್ಮ ಜಾತಿಯವರು ಅನ್ನೋರು ಇದು ಸಿಗ್ತಾರೆ. ನಾವು ದುರದೃಷ್ಟವಶಾತ್ ಒಂದು ಜಾತಿಗೆ ತಗಲಾಕ್ಬಿಟ್ಟಿದ್ವಿ ಕುವೆಂಪು ಅವ್ರನ್ನ. ಅವ್ರು ವಿಶ್ವಮಾನವ, ಅವರು ಎಲ್ರಿಗೂ ಸಲ್ಬೇಕಾದವರು. ಅವ್ರು ಯಾರು ಕುವೆಂಪು ಅವ್ರನ್ನ ಓದಿಲ್ಲ, ಕುವೆಂಪು ಅವ್ರ ವಿಚಾರಗಳು ಗೊತ್ತಿಲ್ಲ. ಕುವೆಂಪು ಫೋಟೋಕ್ಕೆ ನಮಸ್ತೆ ಮಾಡ್ತಾರೆ. ಕುವೆಂಪು ಅವ್ರ ಪ್ರತಿಮೆಗೆ ಹಾನಿ ಆದ್ರೆ ಬಹಳ ದೊಡ್ಡ ಇದಾಗತ್ತೆ. ಬಸವಣ್ಣವರ ಪ್ರತಿಮೆ ಹಾನಿ ಆದ್ರೆ ಬಹಳ ದೊಡ್ಡ ಕೋಲಾಹಲ ನಡೆದೋಗುತ್ತೆ. ಆದ್ರೆ ಅವ್ರ ವಿಚಾರಗಳ ಮೇಲೆ ಪ್ರತಿನಿತ್ಯ ಅತ್ಯಾಚಾರ ನಡೀತಾ ಇದೆ. ಅದು ಯಾರು ಕೇಳಲ್ಲ, ಅದು ಯಾರನ್ನೂ ನೋಯಿಸಲ್ಲ, ಅದು ಯಾರ ಭಾವನೆಗೂ ಘಾಸಿ ಆಗಲ್ಲ. ಪ್ರತಿಮೆಗಳೆಲ್ಲ ಬೇಕಾಗಿರೋದು, ನಮ್ಗೆ ವಿಚಾರಗಳು ಬೇಕಾಗಿರೋದು. ನಾವು ಉಳಿಸ್ಕೊಂಡು ಹೋಗ್ಬೇಕಾಗಿರೋದು ಪ್ರತಿಮೆಗಳನ್ನೆಲ್ಲ, ವಿಚಾರಗಳನ್ನು. ಆ ಬದಲಾವಣೆ ಬರಬೇಕು ಅಂದ್ರೆ ಕುವೆಂಪು ಅವ್ರನ್ನ ಓದಿ ಅಂತ ಹೇಳಿದ್ರೆ, ಖಂಡಿತ ನಾನು ಹೇಳೋದು ಕುವೆಂಪು ಅವರ ವೈಚಾರಿಕ ಲೇಖನಗಳನ್ನೇ ಓದಿ. ನಾನು ಜಾಸ್ತಿ ಓದಿದಾದನೆ, ನೀವು ಅದನ್ನೇ ಓದಿ ಅಂತ. ಖಂಡಿತ. ನಮ್ಮ ಜೋಗಿ ಅವರು ಜಾಯ್ನ್ ಆದ್ರು ನಮ್ಮ ಜೊತೆಗೆ. ಥ್ಯಾಂಕ್ ಯು ಕವಿರಾಜ್ ಅವರೇ, ನಿಮ್ಮ ಒಳ್ಳೆಯ ಅನಿಸಿಕೆಗಳನ್ನ, ಕುವೆಂಪು ಅವರ ಪರಿಚಯವನ್ನ ಮತ್ತೆ ಬೇರೆ ಬೇರೆ ಕೃತಿಗಳ ಬಗ್ಗೆ ಕುರಿತಾ ಕೂಡ ಮಾತಾಡಿದಂತೆ. ಜೋಗಿ ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ವಸಂತ್ ಶೆಟ್ರೆ, ಸ್ವಲ್ಪ ಲೇಟ್ ಆಯ್ತು, ಬೇರೆ ಯಾವ್ದೋ ಒಂದು. ಇಲ್ಲ, ತೊಂದರೆ ಇಲ್ಲ. ನಾನು ಮೊದ್ಲಿಗೆ ಹೇಳ್ದೆ ಒಂದೇನೊಂದು ತುರ್ತು ಬಂದ ಕಾರಣಕ್ಕೆ ಸ್ವಲ್ಪ ತಡವಾಗಿ ಜಾಯ್ನ್ ಆಗ್ತಿದ್ದಾರೆ ಅಂತ. ಸರ್, ಈಗ ಇಷ್ಟರೊಳಗಡೆ ನಾವು ಏನ್ ಮಾಡಿದ್ವಿ ಅಂದ್ರೆ, ಕಾನೂರು ಸುಬ್ಬಮ್ಮ ಹೆಗ್ಗಡತಿಯ ಒಂದು ಆಡಿಯೋ ಬಿಡುಗಡೆಯನ್ನ ಕವಿರಾಜ್ ಅವರು ಮಾಡಿದ್ರು. ಹಾಗೆ ಕುವೆಂಪು ಅವರ ಒಟ್ಟಾರೆ ಒಂದು ಕೃತಿಗಳು, ಅವರ ಒಂದು ಜೀವನವನ್ನ, ಅವರ ಲೋಕದೃಷ್ಟಿನ, ಅವರ ಸಾಹಿತ್ಯದ ಬರವಣಿಗೆಯ ದೃಷ್ಟಿಕೋನವನ್ನ ಹೇಗೆ ಪ್ರಭಾವಿಸ್ತು ಅನ್ನೋದ್ರ ಬಗ್ಗೆ ಎಲ್ಲ ಸ್ವಲ್ಪ ಮಾತಾಡಿದ್ರು. ಸೊ ನಾನು ಈಗ ನಿಮ್ಮ ಮಾತುಗಳನ್ನ ಕೇಳೋದಕ್ಕೆ ಬಯಸ್ತೀನಿ. ಏನಂತಂದ್ರೆ, ಕುವೆಂಪು ಅವರು ನಿಮ್ಮ ಒಂದು ಜೀವನದಲ್ಲಿ ಯಾವಾಗ ಪ್ರವೇಶ ಪಡ್ಕೊಂಡ್ರು, ಅವ್ರನ್ನ ಹೇಗೆ ಓದಕ್ ಶುರು ಮಾಡಿದ್ರಿ? ಅವರ ಕತೆ, ಕಾದಂಬರಿ, ಕವನಗಳ ಮೂಲಕನ, ಅಥವಾ ವೈಚಾರಿಕವಾದ ಸಾಹಿತ್ಯದ ಮೂಲಕನ, ಅಥವಾ ಒಟ್ಟಾರೆಯಾಗಿ ಕುವೆಂಪು ಅವ್ರನ್ನ ನೀವು ಹೇಗ್ ನೋಡ್ತೀರಿ? ಅವ್ರು ಈ ಒಂದು ತಲೆಮಾರಿಗೂ ಯಾಕೆ ಸಲ್ಲುವಂತವ್ರು ಆಗ್ತಾರೆ, ಯಾಕೆ ಸಲ್ಬೇಕು ಅನ್ಸುತ್ತೆ, ನಿಮ್ಮ ಒಂದು ಅಭಿಪ್ರಾಯ ಸರ್? ಜೋಗಿ ಸರ್, ಒಂದೇ ನಿಮಿಷ. ನಮಸ್ಕಾರ. ನಮಸ್ಕಾರ ಕವಿರಾಜ್. ಕೊನೆಯ ಒಂದಷ್ಟು ಮಾತುಗಳನ್ನು ಕೇಳಿದೆ ನಾನು. ಬಹಳ ಸೊಗಸಾಗಿ ಕುವೆಂಪು ಅವರು ನಿಮ್ಮ ಒಳಗೆ ಹೇಗೆ ಇಳಿದಿದ್ದಾರೆ ಅಂತ ವಿವರಿಸಿದ್ರಿ, ಬಹಳ ಸಂತೋಷ ಆಯ್ತು. ಈಗ ನಿಮ್ಮ ಮಾತು ಕೇಳಕ್ ಉತ್ಸುಕನಾಗಿದ್ದೆ ನಾನು. ಹೇಗಿದ್ದೀರಿ? ಚೆನ್ನಾಗಿದೆ ಸರ್, ನೀವ್ ಹೇಗಿದ್ದೀರಾ? ಎಸ್ ಸರ್, ಓವರ್ ಟು ಯು. ಓಕೆ, ಥ್ಯಾಂಕ್ ಯು. ವಸಂತ್ ಮತ್ತೆ ಕವಿರಾಜ್ ಅವರೇ, ಹಾಗೂ ಇದನ್ನ ಕಾರ್ಯಕ್ರಮವನ್ನ ಕೇಳ್ತಿರುವಂತ ನೂರಾರು ಮಂದಿ ಆನ್ಲೈನ್ ಅಲ್ಲಿ ಕೇಳ್ತಾ ಇದ್ದೀರಿ. ನನಗೆ ಮೊದಲನೇದಾಗಿ ನಿಮ್ಮ ಇವತ್ತು ಕಾನೂರು ಹೆಗ್ಗಡತಿಯನ್ನ ನೀವು ಆಡಿಯೋ ಪುಸ್ತಕವನ್ನು ಮಾಡಿದ್ದಕ್ಕೆ ಅಭಿನಂದನೆಗಳು ಹೇಳ್ತೀನಿ. ಯಾಕಂದ್ರೆ ನಾನು ಆ ಕಾದಂಬರಿಯನ್ನು ಓದಿದ್ದೆ, ಆ ಸಿನಿಮಾವನ್ನು ಕೂಡ ನೋಡಿದ್ದೆ. ಆ ಸಿನಿಮಾ ಮಾಡುತ್ತಿರುವಂತ ಹೊತ್ತಲ್ಲಿ, ಆ ಸಿನಿಮಾ ಮಾಡ್ತಿದ್ದಂತ ಜಾಗಕ್ಕೆ ಕೂಡ ಹೋಗಿ ಗಿರೀಶ್ ಕಾರ್ನಾಡ್ ಅದನ್ನ ನಿರ್ದೇಶನ ಮಾಡುವುದನ್ನ ಕೆಲವು ದಿನ ಅಲ್ಲಿದ್ದೆ ನಾನು. ಹೀಗಾಗಿ ಆ ಪ್ರಕ್ರಿಯೆ ಕೂಡ ನೋಡಿದ್ದೆ. ಆಮೇಲೆ ಇವತ್ತು ನೀವು ಇದನ್ನ
ನೀವು ಸುಮಾರು ಕಳಿಸಿದಂತ ಸುಮಾರು 46 ನಿಮಿಷಗಳ ಆಡಿಯೋ ಕೂಡ ಕೇಳಿದೆ. ಸೊ ಏನಿಸ್ತು ಅಂದ್ರೆ ಕುವೆಂಪು ನಮ್ಮನ್ನ ಬೇರೆ ಬೇರೆ ರೂಪಗಳಲ್ಲಿ ತಲುಪಲಿಕ್ಕೆ ಈ ಎಲ್ಲ 3 ಮಾಧ್ಯಮಗಳು ಸಹಾಯ ಮಾಡಿದಾವೆ. ಆಮೇಲೆ ಅವರು ಬೇರೆ ಬೇರೆ ಕಾಲಘಟ್ಟದಲ್ಲಿ ನಮ್ಮನ್ನು ತಲುಪುವಾಗ ನಮ್ಮ ಅರಿವನ್ನ ಬೇರೆ ಬೇರೆ ರೀತಿಯಲ್ಲಿ ವಿಸ್ತಾರ ಮಾಡ್ತಾರೆ ಅಂತ. ನನಗೆ ಆ ಸಿನಿಮಾ ನೋಡಿದಾಗ ಸಣ್ಣ ಅಸಮಾಧಾನ ಆಗಿತ್ತು. ಕುವೆಂಪುವನ್ನ ಅವರ ಮಹಾ ಕಾದಂಬರಿಯನ್ನ 2.5 ಗಂಟೆಯಲ್ಲಿ ಹಿಡಿಲಿಕ್ಕೆ ಸಾಧ್ಯ ಇಲ್ಲ ಅನಿಸ್ತಾ ಇತ್ತು. ಆದ್ರೆ ಆ ಸಿನಿಮಾ ನೋಡಿ ಎಷ್ಟೋ ವರ್ಷಗಳಾದ ನಂತರ ಅದು ಕೂಡ ನನ್ನ ಸ್ಮೃತಿಯಲ್ಲಿ ದಾಖಲಾಗಿದೆ ಅಂತ. ಇಲ್ಲಿ ಅವರು ಅಮುಖ್ಯವಾದದ್ದು ಅವರು ಇನ್ನೊಬ್ಬ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಮತ್ತು ಬಹಳ ಬಹುತ್ವದಲ್ಲಿ ನಂಬಿಕೆ ಇಟ್ಟಂತ ಗಿರೀಶ್ ಕಾರ್ನಾಡ್ ಅಷ್ಟೇ ವಿಚಾರ ಕ್ರಾಂತಿಯನ್ನು ನಮಗೆ ಕೊಟ್ಟಂತ ಕುವೆಂಪು ಅವರ ಒಂದು ಸಿನಿಮಾವನ್ನು ಮಾಡಿದಾಗ ಅದು ಇವರ ದೃಷ್ಟಿಕೋನದಲ್ಲಿ ಒಂದು ಆ ಕೃತಿಯ ಬಗ್ಗೆ ಮಾಡಿದ ಒಂದು ವಿಮರ್ಶೆ ಕೂಡ ಆಗಿರುತ್ತೆ, ಒಂದು ಅನುಸಂಧಾನ ಕೂಡ ಆಗಿರುತ್ತಲ್ವಾ. ಹೀಗಾಗಿ ಇವತ್ತು ಆ ಸಿನಿಮಾ ಬಗ್ಗೆ ನೆನೆಸ್ಕೊಂಡಾಗ ನಂಗೆ ಇನ್ನೇನೋ ಒಂದು ರೋಮಾಂಚನ ಆಗುತ್ತೆ, ಇನ್ನೇನೋ ಆ ಸಿನಿಮಾದ ಮೂಲಕ ಸಿಕ್ಕಿದೆ ಅನ್ಸುತ್ತೆ. ಇವತ್ತು ಈ ಆಡಿಯೋ ಕೇಳಿದಾಗ ನನಗೆ ಬಹಳ ಆಶ್ಚರ್ಯವಾಯ್ತು. ಇದನ್ನ ಬಹಳ ಸೊಗಸಾಗಿ ಮಾಡಿದಿರಿ. ನನಗೆ ಸಣ್ಣ ಅಸಮಾಧಾನ ಏನಿತ್ತು ಅಂದ್ರೆ ಸಣ್ಣ ತಕರಾರು ಏನಿತ್ತು ಅಂದ್ರೆ, ನಾನು ಬೇರೆ ಬೇರೆ ಕ್ರೈಮ್ ಅಂಡ್ ಪನಿಷ್ಮೆಂಟ್ ಅಥವಾ ಟಾಲ್ಸ್ಟಾಯ್ ಕಾದಂಬರಿಗಳನ್ನೆಲ್ಲ ಆನಾ ಕರ್ನಿನ ಇದ್ರದ್ದೆಲ್ಲ ಆಡಿಯೋ ಬುಕ್ ಕೇಳಿದ್ದೆ. ಅಲ್ಲಿ ಎಲ್ಲೂ ಮ್ಯೂಸಿಕ್ ಅನ್ನು ಆಡ್ ಮಾಡ್ತಿರ್ಲಿಲ್ಲ, ಆಮೇಲೆ ಬೇರೆ ಬೇರೆಯವರು ಓದ್ತಿರ್ಲಿಲ್ಲ. ಸೊ ಇದನ್ನು ಆರಂಭಿಸಿದಾಗ ಇದ್ಯಾಕೋ ಸ್ವಲ್ಪ ರೇಡಿಯೋ ನಾಟಕ ತರ ಇದೆ ಅಂತ ಅನಿಸ್ತು. ಬಟ್ ಕೇಳ್ತಾ ಹೋದಾಗೆ ಅದು ಕೂಡ ಒಂದು ಹೊಸ ದಾಟಿ ಇರ್ಬೋದು ಅಂತ ನಂಗೆ ಇಷ್ಟ ಆಗ್ಲಿಕ್ಕೆ ಶುರು ಆಯ್ತು. ನಾನು 46 ಪುಟಗಳನ್ನ ಕೇಳಿ ಮುಗಿಸಿದ ನಂತರ 46 ನಿಮಿಷ ಕೇಳಿ ಮುಗಿಸಿದ ನಂತರ ಇಲ್ಲ ಇದು ಚೆನ್ನಾಗಿದೆ ಅನ್ಸಕ್ ಶುರು ಆಯ್ತು. ಹಾಗಾಗಿ ನಮ್ಮ ಗ್ರಹಿಕೆಗಳನ್ನ ಮುರಿಯುವಂತ ಪ್ರಯತ್ನವನ್ನ ಪ್ರತಿಯೊಬ್ರು ಮಾಡ್ತಾ ಇರ್ತಾರೆ. ಆ ಮುರಿಯುವಂತ ಪ್ರಯತ್ನವನ್ನೇ ಕುವೆಂಪು ಅವರು ಕೂಡ ಮಾಡಿದ್ದು. ನಮ್ಗೇನು ಸಿದ್ಧ ಗ್ರಹಿಕೆಗಳಿದ್ವು, ನಮ್ಗೆ ಯಾರು ಮುಖ್ಯ ಅಂತ ಅನ್ಸಿದ್ರು ಅವ್ರು ಯಾಕೆ ಮುಖ್ಯರಲ್ಲ ಅಂತ ಹೇಳೋದು, ಯಾರು ಮುಖ್ಯರಲ್ಲ ಅನ್ಸಿದ್ರು ಅವ್ರು ಯಾಕೆ ಮುಖ್ಯ ಅಂತ ಹೇಳೋದು. ಈ ರೀತಿಯಲ್ಲಿ ಬಹುಶಃ ನಾನು ಮೊದಲಿಂದ ನೋಡ್ಕೊಂಡು ಬಂದ ಹಾಗೆ ನಮಗೆ ಬಹಳ ಇಷ್ಟ ಆಗೋದು ಯಾರಂದ್ರೆ ನಮ್ಮ ಅರಿವನ್ನು ವಿಸ್ತಾರ ಮಾಡುವರು. ಆ ಅರಿವನ್ನು ವಿಸ್ತಾರ ಮಾಡುವಂತ ಹೊತ್ತಲ್ಲಿ ಅವ್ರು ನಮ್ಮವರೋ ಬೇರೆಯವರೋ, ನಮ್ಮ ಪಂಗಡವೋ ನಮ್ಮ ಜಾತಿಯೋ ಅಥವಾ ನಮ್ಮ ದೇಶದವರು ಯಾವುದು ನಾವು ನೋಡಲ್ಲ. ಅಂದ್ರೆ ಒಂದು ಹೊಸ ಬೆಳಕು ನಮ್ಮಲ್ಲಿರುವ ಸಣ್ಣ ಒಂದು ಅಥವಾ ದೊಡ್ಡ ಒಂದು ಕತ್ತಲನ್ನ ಸುಡುವಂತ ಒಂದು ಗಳಿಗೆಗೋಸ್ಕರ ನಾವು ಕಾಯ್ತಾ ಇರ್ತೀವಿ. ಅಂತ ಗಳಿಗೆಯನ್ನ ಕೊಟ್ಟವರು ಕುವೆಂಪು. ಅದಕ್ಕೆ ಮತ್ತೆ ಬರ್ತೀನಿ ನಾನು. ಮೊದಲು ಈ ಪುಸ್ತಕದಲ್ಲಿ ನೀವು ಆರಂಭದ ಪುಟದಲ್ಲಿ ಮೈಸೂರಿನಲ್ಲಿ ಓದಂತ ಹೂವಯ್ಯ ಮತ್ತು ರಾಮಯ್ಯ ಇಬ್ರು ತೀರ್ಥಹಳ್ಳಿಯ ರಾಮತೀರ್ಥದ ಕಲ್ಲು ಸಾರವನ್ನ ದಾಟಿಕೊಂಡು ಬಂದು ಅಲ್ಲೊಂದು ಎತ್ತಿನ ಗಾಡಿ ಅಪಘಾತ ಆಗುವ ತನಕದ ಸನ್ನಿವೇಶ ಇದೆಯಲ್ಲ, ಅಲ್ಲಿ ಕುವೆಂಪು ಒಬ್ಬ ಕಥೆಗಾರನಿಗೆ ಒಂದು ಕತೆ ಹೇಗಿರ್ಬೇಕು, ಒಂದು ಪಾತ್ರವನ್ನು ಹೇಗೆ ನಾನು ಕಟೆಯಬೇಕು ಅಂತ ಹೇಳುವುದನ್ನು ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಅಂದ್ರೆ, ಅವರು ಹೂವಯ್ಯನನ್ನ ವಿವರಿಸುವ ರೀತಿ, ರಾಮಯ್ಯನನ್ನ ವಿವರಿಸುವಂತ ರೀತಿ, ಪುಟ್ಟಣ್ಣನನ್ನ ವಿವರಿಸುವಂತ ರೀತಿ, ಅಥವಾ ಸಿಂಗಪ್ಪ ಗೌಡ್ರು ಅವರನ್ನ ವಿವರಿಸುವಂತ ರೀತಿ, ಹೀಗೆ ಅಲ್ಲಿ ಒಂದು ನನಗೆ ಕಾಣಿಸೋದು ಒಂದು ಅವರ ಲೋಕದರ್ಶನ ಇದೆಯಲ್ಲ, ಆ ಲೋಕದರ್ಶನ ಬಹಳ ಅದ್ಭುತವಾಗಿ ಇತ್ತು ಅಂತ ಹೇಳುವುದನ್ನ ಈ ಓದು ನನಗೆ ನಿಮ್ಮ ಈ ಆಡಿಯೋ ಬುಕ್ಕಿನಲ್ಲಿ ಕೇಳಿದಾಗ ಅದು ಮತ್ತೊಮ್ಮೆ ಸ್ಫುಟವಾಗುತ್ತಾ ಹೋಯ್ತು. ಹೀಗಾಗಿ ಈ ಆಡಿಯೋ ಬುಕ್ ಬಹುಶಃ ಈ ಕಾದಂಬರಿಯನ್ನ 100 ಸಾರಿ ಓದಿರೋರಿಗೆ ಕೂಡ ಒಂದು ಹೊಸ ದರ್ಶನವನ್ನ ನೀಡುವಂತ ಒಂದು ಆಡಿಯೋ ಬುಕ್ ಇದು. ಸೊ ಇದನ್ನು ಮಾಡಿದಂತ ನಿಮ್ಮ ತಂಡಕ್ಕೆ ಮತ್ತು ಇದನ್ನ ಆಗು ಮಾಡಿ ಕೊಟ್ಟಂತ ಇಡೀ ಪರಿವಾರ, ನೀವು ಹೇಳಿದ್ರೆ ಸುಮಾರು ಜನ ಇದ್ದಾರೆ ಹಿಂದೆ, ಅವರೆಲ್ಲರಿಗೂ ನನ್ನ ಅಭಿನಂದನೆಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಬಹಳ ಸೊಗಸಾಗಿ ಮಾಡಿದ್ದಾರೆ. ನಾನು ಪೂರ್ತಿ ಆದ್ಮೇಲೆ ಇದನ್ನ ಪೂರ್ತಿ ಒಂದ್ಸಲ ಕೇಳ್ಬೇಕು ನಾನು. ಖಂಡಿತ ಇನ್ನೊಂದೆರಡು ದಿನದಲ್ಲಿ ನಿಮ್ಗೆ ಎಲ್ಲ ಪೂರ್ತಿ ಪುಸ್ತಕವನ್ನೇ ಕೊಡ್ತಿದ್ದಾನೆ. ಓಕೆ. ಆಮೇಲೆ ನನಗೆ ಕುವೆಂಪು ಅವರ ವಿಚಾರ ಮತ್ತು ಕಾವ್ಯದ ಅನುಭವ ಆಗಿದ್ದು ನಮ್ಮ ಅಣ್ಣನಿಂದ. ನಾನು ಗುರುವಾಯನಕೆರೆಯಲ್ಲಿ ಓದ್ತಾ ಇದ್ದಾಗ ನಮ್ಮ ಅಣ್ಣ ಕುವೆಂಪು ಅವರ ಪುಸ್ತಕಗಳನ್ನ ತಂದು ಅದನ್ನು ಓದಿ ಅದರ ಕವನಗಳನ್ನು ಓದಿ ಹೇಳ್ತಾ ಇದ್ರು. ಆಮೇಲೆ ನನ್ನ ಅಣ್ಣ ಕುವೆಂಪು ಅವರ ಬಹಳ ದೊಡ್ಡ ಅಭಿಮಾನಿ ಅಂದ್ರೆ ಓದುಗ ಆಗಿದ್ದ. ಆಮೇಲೆ ಅಣ್ಣನಿಗೆ ಬಹಳ ಇಷ್ಟ ಆಗ್ತಿತ್ತು ಕುವೆಂಪು ಅವರು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ನಾನಿನಗೆ ನೀ ನನಗೆ ಜೇನಾಗುವ ಅದಿರ್ಬೋದು, ಅಥವಾ ಚಂದ್ರಮಂಚಗೆ ಭಾಷಾ ಕೋರಿ ಇರ್ಬೋದು, ಅಥವಾ ಈ ರೀತಿ ಹಲವಾರು ಅವರ ಆರಂಭದ ಕವನ ಸಂಕಲನಗಳ ಕವಿತೆಗಳನ್ನು ಓದ್ತಾ ಇದ್ರು. ಅದಾದ ನಂತರ
ಒಂದಿನ ಇದ್ದಕ್ಕಿದ್ದಂಗೆ ರಾಮಾಯಣ ದರ್ಶನಂ ಪುಸ್ತಕದ ಅದನ್ನು ಓದಿ ಹೇಗೆ ಇಡೀ ರಾಮಾಯಣ ನಮ್ಮ ನಾವು ನೋಡ್ತಿದ್ದ ರಾಮಾಯಣದ ಕಲ್ಪನೆಯನ್ನ ಅವರು ಬದಲಾಯಿಸಿದ್ರು ಅಂತ ಹೇಳೋದನ್ನ, ಅಥವಾ ನಮ್ಮ ಮನೆಯಲ್ಲಿ ಆಗ್ಲೇ ಇತ್ತು. ನಾನು ಬಹುಶಃ PUC ಹೊತ್ತಿಗೆ ಈ ಕಾನೂರು ಹೆಗ್ಗಡತಿಯನ್ನು ಓದ್ದೆ ಅಂತ ಅನ್ಸುತ್ತೆ. ಅದು ಓದುವಾಗ ನಾನು ಅಂಥದ್ದೇ ಒಂದು ಪರಿಸರದಲ್ಲಿದ್ದೆ. ಅಂದ್ರೆ ನಾನು ಮೂಡಿಗೆರೆ ಸಮೀಪ ನಮ್ಮ ಅಣ್ಣ ಒಂದು ಕಾಫಿ ತೋಟ ಮಾಡ್ಕೊಂಡು ಹೋದಾಗ ಅಲ್ಲಿದ್ದೆ. ಅಲ್ಲಿ ನಾನು ಅದನ್ನು ಓದಿದ್ದು. ಅಲ್ಲಿ ಓದಿದಾಗ ಇಡೀ ಪರಿಸರವೇ ನನ್ನ ಕಣ್ಣ ಮುಂದೆ ಮರುಹುಟ್ಟು ಪಡೆದಂತೆ ಅವರು ಬರೆದಿದ್ರು. ಆದ್ರೆ ನಾನು ಬಹುಶಃ ನಾನು ಅನ್ನೋದು ಮಹಾಕವಿ ಅಂತ ನಾನು ಯಾರನ್ನಾದ್ರು ಕರೆಯಕ್ಕೆ ಇಷ್ಟಪಟ್ರೆ ಅದು ಕುವೆಂಪು ಒಬ್ರನ್ನೇ. ಯಾಕಂದ್ರೆ ನಮಗೆ ಕವಿತ್ವವನ್ನ ಕೊಡುವವರು, ಒಳ್ಳೆಯ ಕಾವ್ಯವನ್ನು ಕೊಡುವವರು, ಒಳ್ಳೆಯ ಕಾದಂಬರಿಯನ್ನು ಕೊಡುವವರು ಬಹಳಷ್ಟು ಮಂದಿ ಸಿಗ್ತಾರೆ, ಬಹಳಷ್ಟು ಭಾಷೆಗಳಲ್ಲಿ ಸಿಕ್ಕುತ್ತೆ. ಆದ್ರೆ ಒಂದು ಪ್ರದೇಶದ, ಒಂದು ಭಾಷೆಯ, ಒಂದು ಬಹಳ ಸುದೀರ್ಘವಾದ ಪರಂಪರೆಯಲ್ಲಿ ನಮ್ಮನ್ನ ಮಗಚಿ ಹಾಕುವವರು ಅಂತ ಇರ್ತಾರೆ. ನಾವು ಒಂದೇ ಕಡೆ ಬೇಯ್ತಾ ಇರ್ತೀವಿ, ಅದನ್ನ ಮಗಚಿ ಹಾಕುವವರು ಬೇಕಾಗುತ್ತೆ. ಆ ರೀತಿ ಮಗುಚಿ ಹಾಕುವಂತ ವ್ಯಕ್ತಿಗಳು ಬಹಳ ಕಡಿಮೆ ಇದ್ದಾರೆ. ಅಂಥವರಲ್ಲಿ ಮೊಟ್ಟ ಮೊದಲ ಬಾರಿಗೆ ನನ್ನ ಅರಿವನ್ನ ವಿಸ್ತಾರಗೊಳಿಸಿದಂತ ವ್ಯಕ್ತಿಗಳಲ್ಲಿ ಅವರು ಕುವೆಂಪು ಅವರು ಒಬ್ರು. ಅವರು ಹೊಸ ಹೊಸ ವಿಚಾರಗಳು ಅಥವಾ ಅವರ ಕ್ರಾಂತಿ, ವಿಚಾರ ಕ್ರಾಂತಿ, ಅವ್ರು ಹೇಳಿದಂತ ಸಂಗತಿಗಳು, ಅವ್ರು ಹೇಗೆ ಅಂದ್ರೆ ಪ್ರತಿಯೊಂದು ವಿಚಾರವನ್ನು ಕೂಡ ಬಹಳ ನಿರ್ಬಿಡೆ ಎಂದು ಹೇಳ್ತಿದ್ದಂತ ರೀತಿ, ಅವರಲ್ಲಿದ್ದಂತ ನ್ಯಾಯನಿಷ್ಠತೆ, ಅವರು ಎಲ್ಲೂ ಕೂಡ ಒಂದು ರೀತಿಯ ಸಂದಿಗ್ಧತೆ ಇಲ್ಲದಂತೆ ಮಾತಾಡ್ತಾ ಇದ್ದಿದ್ದು. ಅದು ಅವರು ಕೃತಿಯನ್ನ ರಚನೆ ಮಾಡುವಾಗ ಕೂಡ ಬಹಳ ಸಾಮಾನ್ಯವಾಗಿ ಹೇಳ್ತಾರೆ, ಒಂದು ಕೃತಿ ಒಬ್ಬ ಲೇಖಕನ ಕೈ ಮೀರಿ ಬೆಳೀತದೆ ಅಂತ. ಅದು ನಾವು ಕಾನೂರನ್ನು ನೋಡಿದ್ರೆ ಅಥವಾ ಮಲೆಗಳಲ್ಲಿ ಮದುಮಗಳನ್ನು ನೋಡಿದ್ರೆ ಅಲ್ಲಿ ಎಲ್ಲಿ ಕೂಡ ಅವರ ವಿಚಾರ ಕ್ರಾಂತಿಯ ಸ್ಪರ್ಶ ಇಲ್ಲ ಅಲ್ಲಿ. ಆದ್ರೆ ಅಲ್ಲಿ ಅವರು ವಾಸ್ತವವನ್ನ ತೋರಿಸ್ತಾನೆ, ಆ ವಾಸ್ತವದ ಆಚೆಗೆ ಒಂದು ಜಗತ್ತಿದೆ ಅಂತ ಹೇಳೋದನ್ನ ಒಂದು ನಮಗೆ ಸೂಚನೆ ಕೊಡ್ತಾರೆ. ಬಹುಶಃ ಅವರ ವಿಚಾರಗಳನ್ನ ಓದಿದ್ರಿಂದ ನಮ್ಗೆ ಅದು ಕಾಣಿಸುತ್ತೇನೋ, ಇಲ್ಲಿ ಶೋಷಣೆ ನಡೀತಾ ಇದೆ, ಇದು ಇಲ್ಲಿ ಅನ್ಯಾಯ ಆಗ್ತಾ ಇದೆ, ಈ ಪಾತ್ರವನ್ನ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ. ಅಂದ್ರೆ ಲೇಖಕ ನಡೆಸ್ಕೊತಾ ಇಲ್ಲ ಅಂತಲ್ಲ, ಸಮಾಜ ನಡೆಸ್ಕೊತಾ ಇಲ್ಲ. ಅಲ್ಲಿ ಬರುವಂತ ಹೆಣ್ಣಿನ ಪಾತ್ರದ ಬಗ್ಗೆ ಅವರಿಗಿದ್ದಂತ ಒಂದು ರೀತಿಯ ಸಹಾನುಭೂತಿ, ಅಥವಾ ಅಲ್ಲಿ ಬರ್ತಿರುವಂತ ಇದರಲ್ಲೇ ನೋಡಿ, ಕಾನೂರು ಹೆಗ್ಗಡತಿಯಲ್ಲೇ ಅವನು ರಾಮಯ್ಯ ಬೈತಾನ ಅವನಿಗೆ, ಲಿಂಗನಿಗೆ, ಎಷ್ಟೊತ್ತು ಪೆಟ್ಟಿಗೆ ಹೊತ್ಕೊಂಡ್ ಬರೋದು ಅಂತ. ಆದ್ರೆ ಹೂವಯ್ಯ ಅವನ ಕಡೆ ಒಂದು ಒಂದು ನೋಡ್ತಾನಷ್ಟೇ ಅವನಿಗೆ. ಅಂದ್ರೆ ಅವನಿಗೆ ಏಕಕಾಲಕ್ಕೆ ತಡವಾಗಿದೆ ಅಂತ ಹೇಳುವ ಒಂದು ಅಸಮಾಧಾನ ಇದೆ, ಆದ್ರೆ ಇವನು ಹೊತ್ತುಕೊಂಡು ಬಂದಿದ್ದಾನೆ ಅಂತ ಹೇಳುವ ಒಂದು ಅನುಕಂಪ ಕೂಡ ಇದೆ. ಈ ರೀತಿಯ ಭಾವವನ್ನು ಸ್ಫುರಿಸುವಂತ ಘಟನೆಗಳು ನನಗೆ ಬಹಳ ಮುಖ್ಯವಾಗಿ ಅನಿಸಿದ್ದೇನೆಂದ್ರೆ, ಕುವೆಂಪು ಅವ್ರ ಬಗ್ಗೆ ನಮಗೆ ಬಹಳಷ್ಟು ದಂತಕಥೆಗಳು ಆಗ ಪ್ರಚಲಿತದಲ್ಲಿದ್ದವು. ಅವ್ರು ಯಾರಲ್ಲೂ ಭೇಟಿ ಆಗ್ತಿರ್ಲಿಲ್ಲ, ಅವ್ರು ಏಕಾಂಗಿಯಾಗಿರ್ಲಿಕ್ಕೆ ಬಯಸ್ತಾ ಇದ್ರು. ಆಮೇಲೆ ಅವ್ರು ಯಾವುದೇ ಕೃತಿಯನ್ನ ಅಷ್ಟು ಸುಲಭವಾಗಿ ಒಪ್ಪುತ್ತಾ ಇರ್ಲಿಲ್ಲ, ಅವರನ್ನ ಮನೆಗೆ ಹೋಗಿ ಭೇಟಿ ಮಾಡಕ್ಕೆ ಅವರು ಅವಕಾಶ ಕೊಡ್ತಿರ್ಲಿಲ್ಲ ಅಂತ. ಆಮೇಲೆ ಒಂದಿನ ಓದ್ತಾ ಗೊತ್ತಾಯ್ತು, ಅವ್ರು ಹೇಳಿದ್ರು ನನಗೆ, ನಾನು ಆಗ ಏನನ್ನಿಸ್ತಂದ್ರೆ, ಈಗ ನಾವು ಒಬ್ಬ ಲೇಖಕನನ್ನು ತುಂಬಾ ಮೆಚ್ಚಿದಾಗ ನಾವು ಅವರ ಕೆಲವು ಗುಣಗಳನ್ನ ಅನುಸರಿಸ್ಲಿಕ್ಕೆ ಹೋಗ್ತೀವಿ. ಹಾಗೆ ನಾವು ಕೂಡ ಸ್ವಲ್ಪ ಏಕಾಂಗಿಯಾಗಿರ್ಬೇಕು, ಬಹಳ ಘನತೆಯಿಂದ ಇರಬೇಕು ಅಂತೆಲ್ಲ ಆಗ ಒಂದು ಘನತೆ ಸೋಗು ಹಾಕೊಂಡಿದ್ದಾಗ ಅವ್ರು ಹೇಳಿದ್ರು, ನಿಮ್ಮ ವಯಸ್ಸಲ್ಲಿ ಒಂದು ಕಡೆ ಬರ್ದಿದ್ರು, ನಿಮ್ಮ ವಯಸ್ಸಲ್ಲಿ ಈ ತರ ಇರ್ಲಿಲ್ಲ, ಸ್ನೇಹಿತರ ಜೊತೆ ಇದ್ದೆ, ಅವ್ರ ಜೊತೆ ಅಡ್ಡಾಡ್ತಾ ಇದ್ದೆ, ರಾತ್ರಿಗಳನ್ನ ಕಳೀತಾ ಇದ್ದೆ, ಇಸ್ಪೀಟ್ ಆಡ್ತಾ ಇದ್ದೆ. ಆನಂತರ ನಾನು ಬರೀಲಿಕ್ಕೆ ಶುರು ಮಾಡಿ ಆದ್ಮೇಲೆ ನನಗೆ ಒಂದು ರೀತಿ ಏಕಾಂತ ಬೇಕಾಯ್ತು. ಆ ಏಕಾಂತ ಬೇಕಾಯ್ತು ಅಂದ್ರೆ ಯಾಕೆ ಬೇಕಾಯ್ತು ಅಂದ್ರೆ, ನಾನು ಯಾರ ಜೊತೆಗೆ ಮಾತಾಡಕ್ ಶುರು ಮಾಡ್ತೀನೋ ಅವ್ರ ಜೊತೆ ನನ್ನ ಅಭಿಪ್ರಾಯಗಳನ್ನ ಬಹಳ ನಿರ್ದಾಕ್ಷಿಣ್ಯವಾಗಿ ಹೇಳ್ತಾ ಹೋಗ್ತೀನಿ. ಈ ನಿರ್ದಾಕ್ಷಿಣ್ಯವಾಗಿ ಹೇಳ್ತಾ ಹೋಗೋದು ಸರಿಯೋ ತಪ್ಪು ಇಲ್ಲ ಗೊತ್ತಿಲ್ಲ, ಯಾಕಂದ್ರೆ ಅದು ಕೆಲವು ಸಂಪ್ರದಾಯ ಶರಣರಿಗೆ ಅಂತ ನಿರ್ದಾಕ್ಷಿಣ್ಯವಾದ ಅಭಿಪ್ರಾಯಗಳು ಘಾಸಿ ಉಂಟು ಮಾಡ್ಬೋದು, ಅವ್ರಿಗೆ ಮನಸ್ಸಿಗೆ ನೋವು ಉಂಟು ಮಾಡ್ಬೋದು, ಅದು ವಿವಾದ ಉಂಟಾಗ್ಬೋದು. ಆ ವಿವಾದ ಉಂಟಾದಾಗ ನಾನು ಏನ್ ಹೇಳ್ತೀನೋ ಅದೇ ವಿಚಾರಗಳನ್ನ ಮಾತಾಡುವವರು ಮಾತ್ರ ನಮ್ಮ ಸುತ್ತಲೂ ಸೇರಿಕೊಳ್ತಾರೆ. ಅದೊಂದು ರೀತಿಯಲ್ಲಿ ಗುಂಪುಗಾರಿಕೆ ಹುಟ್ಟುತ್ತೆ. ಅಂತ ಗುಂಪುಗಾರಿಕೆಯಿಂದ ಲೇಖಕನಿಗೆ ಯಾವ ಲಾಭ ಕೂಡ ಆಗೋದಿಲ್ಲ. ನನಗೆ ಮೊದಲಿಂದಲೇ ಗುಂಪುಗಾರಿಕೆ ಅಂದ್ರೆ ಆಗಲ್ಲ. ಹಾಗಾಗಿ ಒಂದು ಗುಂಪುಗಾರಿಕೆ, ಒಂದು ಕಾಡು ಹರಟೆ, ಒಂದು ಲಾಘವ ಜೀವನ ಯಾವುದು ನನಗೆ ಇಷ್ಟ ಆಗದೆ ಇರುವುದರಿಂದ ನಾನು ಎಲ್ಲರ ಜೊತೆ ಸೇರ್ಕೊಳ್ತಾ ಇರ್ಲಿಲ್ಲ ಅಂತ ಹೇಳುವ ಅವರ ಒಂದು ನಿಲುವು ಇದೆಯಲ್ಲ, ಬಹುಶಃ ಲೇಖಕನಿಗೆ ಬಹಳ
ಮುಖ್ಯವಾದ ನಿಲುವು ಅಂತ ಅನಿಸ್ತಿತ್ತು. ಅವರು ರಾಮಾಯಣ ದರ್ಶನಮನ್ನ ಬರೆದು ಮುಗಿಸಿದ ನಂತರ ಯಾರು ಹೇಳಿದ್ರಂತೆ ಅವ್ರಿಗೆ ಇನ್ನೊಂದು ಇಂಥದ್ದೇ ಕಾವ್ಯ ನೀವು ಬರಿಬೇಕು ಅಂತ. ಆಗ ಅವ್ರು ಹೇಳಿದ್ರಂತೆ, ರಾಮಕೃಷ್ಣ ಪರಮಹಂಸರು ತನ್ನಲ್ಲಿ ಇರುವುದನ್ನೆಲ್ಲ ವಿವೇಕಾನಂದರಿಗೆ ಕೊಟ್ಟ ನಂತರ ಹೇಳ್ತಾರಂತೆ, ನಾನು ಫಕೀರ ಆದೆ ಅಂತ. ಇವರು ಕೂಡ ಹೇಳ್ತಾರೆ, ರಾಮಾಯಣ ದರ್ಶನ ಬರೆದ ನಂತರ ನಾನು ಏನೂ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಷ್ಟು ಒಂದು ರೀತಿಯ ಬಡವನಾಗಿ ಹೋದೆ ಅಂತ ನಂಗೆ ಅನಿಸ್ತು. ಆ ರೀತಿಯ ಒಂದು ಫಕೀರನಾಗಿ ಹೋದೆ. ಆದ್ರೆ ಅದಕ್ಕೆ ಸಿಕ್ಕಂತ ನನ್ನ ಮನ್ನಣೆಗಳು, ಅದಕ್ಕೆ ಸಿಕ್ಕಂತ ಗೌರವಗಳು, ಇದನ್ನೆಲ್ಲ ನಾನು, ಅಥವಾ ಅದಕ್ಕೆ ಸಿಕ್ಕಂತ ಟೀಕೆಗಳು, ಇದೆಲ್ಲವನ್ನ ನಾನು ಸಮಾನವಾಗಿ ಸ್ವೀಕಾರ ಮಾಡಿದ್ರಿಂದ ಲೇಖಕರಾಗಿ ಅವರನ್ನ ನಾವು ಪರಿಭಾವಿಸುವಾಗ ಇನ್ನೊಂದು ಮುಖ್ಯ ಅನ್ಸೋದು ಏನಂದ್ರೆ, ಅವ್ರು ಹೇಳ್ತಾರೆ ಕೀರ್ತಿ ಶನಿ ಅಂತ. ಈ ಕೀರ್ತಿ ಶನಿಯನ್ನು ನಾನು ಯಾವತ್ತೋ ನನ್ನ ಮನೋಲೋಕದಿಂದ ದೂರ ಇಟ್ಬಿಟ್ಟಿದ್ದೀನಿ. ಅದರಿಂದ ನನಗೆ ಯಾವ ರೀತಿಯ ಲಾಭವೂ ಇಲ್ಲ. ನನ್ನ ಕಾದಂಬರಿಯನ್ನು ಓದಿ ಒಬ್ರು ಮಲಯಾಳಿ ಮಹಿಳೆ ಪತ್ರ ಬರ್ತಿದ್ರಂತೆ, ಇದು ಬಹಳ ಸೊಗಸಾಗಿದೆ ಕಾಣೋರು ಹೆಗ್ಗಡತಿ, ಇಂಥ ಕಾದಂಬರಿ ನಾನು ಓದೇ ಇಲ್ಲ ಅಂತ. ನಾನು ಅದನ್ನು ಹೇಗೆ ಪಕ್ಕಕ್ಕೆ ಸರಿಸ್ತೀನೋ ಹಾಗೆ ಅದರ ಬಗ್ಗೆ ಬಂದಂತ ಟೀಕೆಗಳನ್ನು ಪಕ್ಕಕ್ಕೆ ಸರಿಸ್ಬಿಡ್ತೀನಿ. ಹಾಗೆ ಸರಿಸದೆ ಹೋದ್ರೆ ನಮ್ಮ ಮನಸ್ಸು ನಿರ್ವಿಕಾರವಾಗಿ ಯೋಚನೆ ಮಾಡದೆ ಹೋದ್ರೆ ನಾವು ಲೇಖಕರಾಗಿ ಇರುವುದಕ್ಕೆ ಸಾಧ್ಯವಿಲ್ಲ ಅಂತ ಹೇಳುವ ಮಾತುಗಳನ್ನ. ಆಮೇಲೆ ಅವ್ರು ಇನ್ನೊಂದು ನಮ್ಗೆ ಆಗ ಏನಿತ್ತು ಅಂದ್ರೆ, ನಾವು ಕನ್ನಡ ಅಂದ್ರೆ ನಮಗೆ ಬಹಳ ಮುಖ್ಯವಾದದ್ದು. ಕನ್ನಡವಿಲ್ಲದೆ ಕನ್ನಡದ ಪರವಾಗಿಯೇ ಕನ್ನಡವನ್ನು ಮಾತ್ರ ಓದ್ಬೇಕು, ಈ ರೀತಿಯ ಒಂದು ನಿಲುವನ್ನ ಆ ಸಮಯದಲ್ಲಿ ಹೊಂದಿದ್ವಿ. ಅದಕ್ಕೆ ಯಾಕಂದ್ರೆ ನಮಗೆ ಬಹಳಷ್ಟು ಮೈಸೂರಿನಲ್ಲಿ ನಡೀತಿದ್ದಂತ ಕನ್ನಡ ಚಳವಳಿಗಳು, ಮುಖ್ಯವಾಗಿ ನಮ್ಮ DVಜಿಯವರ ಮಗ ಹಸಿರು ಹೊನ್ನಪ್ಪ BGL ಸ್ವಾಮಿ ಅವರು ಕೂಡ ಅವ್ರು ಮೈಸೂರಲ್ಲಿದ್ದಾಗ ಈ ಕನ್ನಡದ ಹೋರಾಟದ ಬಗ್ಗೆ ಬರೀತಾ ಇದ್ರು. ಅವರು ತಮಿಳು ತಲೆಗಳ ನಡುವೆ ಸರ್ ಇದೆಲ್ಲ ಬರೆದು ನಮಗೊಂದು ರೀತಿಯಲ್ಲಿ ಕನ್ನಡ ಮುಖ್ಯ ಅಂತ ಹೇಳೋದನ್ನು ಮಾಡಿದ್ರು. ಇಂಗ್ಲಿಷನ್ನ ಓದುವುದು ಬೇಕೋ ಬೇಡೋ ಅಂತ ಹೇಳುವ ದ್ವಂದ್ವದಲ್ಲಿದ್ದಾಗ ಒಂದು ಅದೇ ಸಮಯದಲ್ಲಿ ಕುವೆಂಪು ಅವರು ಕೂಡ ತನ್ನ ಮೊದಲ ಕಾವ್ಯವನ್ನು ಇಂಗ್ಲಿಷಲ್ಲಿ ಬರೆದು ಬಿಟ್ಬಿಟ್ಟಿದ್ದಾರೆ. ಇನ್ನು ಇಂಗ್ಲಿಷಲ್ಲಿ ಬರೀಬಾರ್ದು, ಕನ್ನಡದಲ್ಲಿ ಬರಿಬೇಕು ಅಂತ. ಹೀಗಾಗಿ ಬಟ್ ಅವರು ಒಂದು ಕಡೆ ಒಂದು ಭಾಷಣದಲ್ಲಿ ಹೇಳಿದ್ದಾರೆ, ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ, ನಮಗೆ ಇಂಗ್ಲಿಷು ಬೇಡ ಅಂತ ನಾನು ಹೇಳಲ್ಲ, ನನಗೆ ಇಂಗ್ಲಿಷ್ ಸಾಹಿತ್ಯವೇ ಗುರು. ನಾವು ಒಳ್ಳೆಯದು ಎಲ್ಲಿಂದ ಬಂದ್ರು ಅದನ್ನ ಸ್ವೀಕಾರ ಮಾಡಬೇಕು. ನಾವು ಪಾಶ್ಚಾತ್ಯರಿಂದ ಬಿಡಿಸಿಕೊಳ್ತೇವೆ ಅಂತ ಹೇಳಿದ್ವಲ್ಲ, ಅದಷ್ಟು ಒಳ್ಳೇದಲ್ಲ. ಯಾಕಂದ್ರೆ ನಾವು ಒಂದು ಕಡೆ ಹೇಳ್ತೀವಿ ವಿಶ್ವಮಾನವರಾಗು ಅಂತ, ಇನ್ನೊಂದು ಕಡೆ ಎಲ್ಲಾ ಬಾಗಿಲುಗಳನ್ನು ಮುಚ್ಚಿಕೊಂಡು ಕೂತ್ಕೊಂಡ್ಬಿಡ್ತೀವಿ. ಈ ವಿಶ್ವಮಾನವರಾಗು, ಜೈ ಜಗತ್ ಅಂತ ಹೇಳು, ಆಮೇಲೆ ಬಾಗಿಲುಗಳನ್ನ ಮುಚ್ಚಿಕೊಂಡು ಕೂತ್ಕೊ ಅಂತ ಹೇಳೋದಿದೆಯಲ್ಲ, ಇದು ಸರಿಯಾದ ನಿಲುವಲ್ಲ. ಬಹುಶಃ ನೋಡಿ, ಅದು ಬಹಳ ಮುಖ್ಯವಾಗಿ ನನಗೆ ಅವರು ಹೇಳಿದಂತ ಮಾತುಗಳು ನಾಟಿದಂದ್ರೆ, ಇಂಗ್ಲಿಷ್ನವರು ಭಾರತಕ್ಕೆ ಬರದೇ ಹೋಗಿದ್ರೆ ನಾನಿವತ್ತು ಕುಪ್ಪಳ್ಳಿಯಲ್ಲಿ ಸಗಣಿ ತಟ್ಟಿಕೊಂಡು ಇರ್ಬೇಕಾಗಿತ್ತು. ಅದು ಅವರ ಸ್ಥಿತಿ ಮಾತ್ರ ಅಲ್ಲ ಅಂತ, ನಮ್ಮ ಪ್ರತಿಯೊಬ್ಬರ ಸ್ಥಿತಿ ಕೂಡ ಹೌದು. ನಾನು ಹೇಳ್ತಾ ಇದ್ದೆ, ಇವತ್ತು ಇಂಗ್ಲಿಷ್ನವರು ಬರದೇ ಹೋಗಿದ್ದರೆ ನಾವು ಯಾವುದೋ ತುಂಡರಸರ ಕೈ ಕೆಳಗೆ ಇರ್ಬೇಕಾಗಿತ್ತು. ನಮ್ಗೆ ಎಷ್ಟು ವಿದ್ಯೆ ಬೇಕು ಅಂತ ಆತ ನಿರ್ಧಾರ ಮಾಡ್ತಿದ್ದ, ಎಷ್ಟು ಓದಿರ್ಬೇಕು, ಯಾವ ಕೆಲಸ ಮಾಡಬೇಕು ಅಂತ ಹೇಳೋದು ಆತ ನಿರ್ಧಾರ ಮಾಡ್ತಿದ್ದ. ಹೀಗಾಗಿ ಅವ್ರು ಹೇಳ್ತಾರೆ, ನಾನು ಕುಪ್ಪಳ್ಳಿಯಲ್ಲಿ ಸಗಣಿ ತಚ್ಚಿಕೊಂಡಿರ್ತಿದ್ದೆ, ಅಥವಾ ಯಾವ್ದೋ ಬ್ರಾಹ್ಮಣರ ಗದ್ದೆಯನ್ನು ಉಳುಮೆ ಮಾಡ್ಕೊಂಡಿರ್ತಾ ಇದ್ದೆ, ಅಥವಾ ಈ ಕ್ರೈಸ್ತ ಮಿಷನರಿಗಳು ಬರದೇ ಹೋಗಿದ್ರೆ ನಾನು ಬ್ರಾಹ್ಮಣ ದರ್ಶನವನ್ನೇ ಬರೀತಿರ್ಲಿಲ್ಲ ಅಂತ. ಅಂದ್ರೆ ಆ ಹೊತ್ತಿಗೆ ಅವ್ರು ಕ್ರೈಸ್ತ ಮಿಷನರಿಗಳು ಮಾಡಿದ್ದು ಸರಿ ಅಂತ ಹೇಳಲ್ಲ, ಆದ್ರೆ ಒಂದು ರೀತಿಯಲ್ಲಿ ನಮ್ಮನ್ನ ಒಂದು ಬಿಡುಗಡೆಗೊಳಿಸುವುದಕ್ಕೆ ಯಾರು ಬರಬೇಕಾಯ್ತು. ನಮ್ಮಲ್ಲಿ ಇವತ್ತು ನಾವು ಮೆಚ್ಚುವಂತ ಹೊಗಳುವಂತ ಶಾಸ್ತ್ರ ಪುರಾಣ, ಈಗ ಅವರು ಓದಿದ್ರಲ್ಲ 100 ದೇವರನ್ನೆಲ್ಲ ನೂಕು ಹಾಚಿದ್ರು. ಸೊ ಈ ಮುಕ್ತಿಯನ್ನು ಕೊಡುವಂತ ಸಾಧನಗಳು ಯಾವ್ದೆಲ್ಲ ಇದೆ ಅಂತ ಹೇಳಿ ನಾವು ಭಾವಿಸಿಕೊಂಡು ಬಂದಿದ್ವು, ಅದ್ ಯಾವುದೂ ಅಲ್ಲದೆ ಒಂದು ಬೇರೆ ಭಾಷೆ ಬರಬೇಕಾಯ್ತು, ಬೇರೆ ದೇಶದವನು ಬರಬೇಕಾಯ್ತು ನಮ್ಮನ್ನು ಬಿಡುಗಡೆಗೊಳಿಸೋದಕ್ಕೆ ಅಂತ ಹೇಳುವ ಒಂದು ಮಾತಿದೆಯಲ್ಲ, ಅದು ನಿಜವಾಗ್ಲೂ ನನಗೆ ಬಹಳ ರೋಮಾಂಚನಗೊಳಿಸಿದಂತ ಸಂಗತಿ ಅಂತ. ಅಂದ್ರೆ ನಮ್ಮ ಒಂದು ಬಿಡುಗಡೆಗೋಸ್ಕರ ಇನ್ಯಾರೋ ಬಂದು ಅದನ್ನ ನಮ್ಗೆ ನೀಡ್ತಾನೆ ಅಂತ ಹೇಳೋದು ಬಹಳ ಮುಖ್ಯವಾದ ಅರಿವು ಅಂತ ನಾನು ಭಾವಿಸಿದ್ದೆ. ಆಮೇಲೆ ಅವ್ರು ಹೇಳ್ತಾರೆ, ಆಂಗ್ಲರು ಬರೆದಿದ್ರೆ ಹೆಂಗೆ ಶೂದ್ರರು ಮನೋಧರ್ಮ ಶಾಸ್ತ್ರವನ್ನ ಪೂಜಿಸ್ತಾ ವರ್ಣ ವ್ಯವಸ್ಥೆಯನ್ನು ಇಟ್ಕೊಂಡು ಜಾತಿಯ ಕೆಸರಲ್ಲಿ ಓದಾಡ್ತಾ ಹೇಗಿರ್ತಾ ಇದ್ರು ಅಂತ. ಸೊ ಆ ಹಿಡಿತದಿಂದ ಬಿಡಿಸಿಕೊಳ್ಳುವ ಒಂದು ಮಹತ್ತರ ಪ್ರಯತ್ನವಾಗಿ ಅವರು ಬ್ರಿಟಿಷರ ಆಗಮನ ಆಯ್ತು ಅಂತ. ಇವತ್ತು ಬಹಳ ಮುಖ್ಯವಾಗಿ ಚರ್ಚೆಯಲ್ಲಿರುವಂತ ಮತಾಂತರ ನಿಷೇಧ ಕಾನೂನಿನ ಹಿನ್ನೆಲೆಯಲ್ಲಿ ಕೂಡ ಅವರು ಅವತ್ತು ಹೇಳಿದಂತ ಒಂದು ಮಾತಿದೆ, ಅದನ್ನ ಗರ್ವಾಪಸಿ ಮಾಡಬೇಕು ಅಂತ ಹೇಳಿ ಒಂದು ಮಾತಿದೆಯಲ್ಲ, ವಾಪಸಿ ಬಂದಾಗ ಅವ್ರು ಎಲ್ಲಿರ್ತಾರೆ?
ಅವ್ರು ಯಾವ ಜಾತಿಯಿಂದ ಇಲ್ಲಿ ನನಗೆ ಸಮಾನತೆ ಇಲ್ಲ ಅಂತ ಹೋಗಿರ್ತಾರೋ ವಾಪಸ್ ಬಂದು ಅಲ್ಲೇ ಸೇರೋದಾದ್ರೆ ಯಾಕೆ ವಾಪಸ್ ಬರಬೇಕು? ಈಗ ವಾಪಸ್ ಬಂದಾಗ ಅವರನ್ನ ಹೇಗೆ ಸ್ವೀಕಾರ ಮಾಡ್ಲಾಗುತ್ತೆ? ಅಂದ್ರೆ ಇನ್ನೊಂದು ಧರ್ಮವನ್ನು ಸೇರಿರ್ತಾರಲ್ಲ, ಆ ಧರ್ಮದವರಷ್ಟು ಗೌರವದಿಂದ ಕೂಡ ಅವ್ರನ್ನ ಕಾಣದೆ ಹೋದ್ರೆ ಅವ್ರು ವಾಪಸ್ ಬಂದ್ ಮಾಡೋದೇನಿದೆ? ಯಾಕೆ ಅವರಿಗೆ ಇನ್ನೊಂದು ಧರ್ಮಕ್ಕೆ ಹೋಗ್ಬೇಕಾಯ್ತು? ಇದನ್ನೆಲ್ಲ ಬಹಳ ವಿವರವಾಗಿ ಅವರು ಚರ್ಚೆ ಮಾಡಿದ್ದಾರೆ, ಬಹಳ ವಿವರವಾಗಿ ಹೇಳಿದ್ದಾರೆ. ಮತ್ತೆ ಮುಖ್ಯವಾಗಿ ನಾವು ಬಳಸ್ತಿರುವಂತ ನಂಬಿಕೆ ಅಂತ ಹೇಳುವ ಪದಕ್ಕೆ ಬದಲಾಗಿ ಅವ್ರು 2 ಪದಗಳನ್ನು ಕೊಟ್ಟಿದ್ದಾರೆ, ಬಹಳ ಮುಖ್ಯವಾದ ಪದ ಅಂತ. ಅವ್ರು ಹೇಳೋದು ಶ್ರದ್ಧೆ ಮತ್ತು ವಿಶ್ವಾಸ ಅಂತ. ನಂಬಿಕೆ ಅಂತ ಎಲ್ಲೂ ಹೇಳಕ್ ಹೋಗ್ಬಿಡಿ, ನಂಬಿಕೆಗಿಂತ ಶ್ರದ್ಧೆ ಮತ್ತು ವಿಶ್ವಾಸ ಬಹಳ ಸಂಗತವಾದ ಪದಗಳು. ಯಾಕೆ ಅಂತ ಹೇಳಿದ್ರೆ ಯಾವುದೇ ಒಂದು ಸಂಗತಿಯನ್ನು ಭಾವನಾತ್ಮಕವಾಗಿ ಗ್ರಹಿಸುವುದು ಶ್ರದ್ಧೆ, ಅದನ್ನ ಬೌದ್ಧಿಕವಾಗಿ ಗ್ರಹಿಸುವಂಥದ್ದು ವಿಶ್ವಾಸ. ಈ ಭಾವನಾತ್ಮಕ ಗ್ರಹಿಕೆ ಒಬ್ಬ ಕವಿಗೆ ಮುಖ್ಯ ಆಗುತ್ತೆ, ಬೌದ್ಧಿಕವಾದ ಗ್ರಹಿಕೆ ಒಬ್ಬ ವಿಜ್ಞಾನಿಗೆ ಮುಖ್ಯ ಆಗುತ್ತೆ. ಇದೆರಡು ಸೇರಿದಾಗ ಅವ್ರು ಹೇಳ್ತಾರೆ, ನನಗೆ ಇದು ಆಮ್ಲಜನಕ ಮತ್ತು ಜಲಜನಕ ಸೇರಿದಾಗ ನೀರಾಗುತ್ತೆ ಅಂತ ಇದೆಯಲ್ಲ, ಅಷ್ಟೇ ಅದೆಷ್ಟು ಸತ್ಯವೋ ನಾನು ಕೂಡ ಅಷ್ಟೇ ವೈಜ್ಞಾನಿಕವಾದ ವ್ಯಕ್ತಿ ಅಂತ ಹೇಳಿ. ಹೀಗೆ ನಮ್ಮ ಅರಿವನ್ನ ಅವರು ಬೇರೆ ಬೇರೆ ರೀತಿಯಲ್ಲಿ ಅದು ಅವ್ರು ಬರೆದಂತ ವಿಮರ್ಶೆಯ ಕುರಿತ ಮಾತಾಗಿರ್ಬೋದು, ವೃತ್ತಿ ವೈಷಮ್ಯದ ಕುರಿತ ಮಾತಾಗಿರ್ಬೋದು, ಅಥವಾ ಕಾವ್ಯ ಸ್ಫೂರ್ತಿಯ ಮಾತು, ಅವರು ನವ್ಯದ ಬಗ್ಗೆ ಆಡಿದಂತ ಮಾತು, ಅಥವಾ ಆ ಕಾಲದ ರಾಜಕೀಯದ ಬಗ್ಗೆ ಆಡಿದಂತ ಮಾತು, ಎಲ್ಲ ಮಾತು ಕೂಡ ಅವರೊಂದು ಹೇಳ್ತಾರೆ, ಬಲಾತ್ಕಾರ ರೂಪದ ಭಾಷಾ ನೀತಿಯಿಂದ ನಮ್ಮ ವ್ಯಕ್ತಿತ್ವದ ವಿಕಾಸ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಸೊ ಭಾವೈಕ್ಯಕ್ಕೆ ಮತ್ತು ಇದಕ್ಕೆ ಭಾಷಾ ನೀತಿಯಿಂದ ಯಾವುದು ಉಪಯೋಗ ಆಗಲ್ಲ. ನೀವು ಅದನ್ನ ಮಾತೃಭಾಷೆಯನ್ನು ಕೂಡ ಬಲಾತ್ಕಾರದಿಂದ ಕಲಿಸಕ್ಕೆ ಹೊರಟ್ರೆ ನಿಮ್ಗೆ ಸಹಾಯ ಆಗಲ್ಲ ಅಂತ. ಹಿಂಗೆ ಇವತ್ತಿನ ನೈತಿಕ ಪತನಕ್ಕೆ ಭಾಷಾ ಸಮಸ್ಯೆ ಮುಖ್ಯ ಕಾರಣವೇ ಅಲ್ವೇ ಅಲ್ಲ ಅಂತ. ಯಾಕಂದ್ರೆ ಈ ನಮಗೆ ಇವತ್ತು ನೋಡ್ತಿದ್ದೀವಲ್ಲ, ಒಂದು ರೀತಿಯ ತಿಳಿಗೇಡಿತನ ಅಥವಾ ಒಂದು ರೀತಿಯ ಅಧಿಕಾರದ ದಾಹ, ಒಂದು ರೀತಿಯ ಭ್ರಷ್ಟತೆ, ಇವೆಲ್ಲಕ್ಕೂ ಹಿನ್ನೆಲೆಯಲ್ಲಿ ಇದ್ಕೊಂಡು ಕೆಲಸ ಮಾಡೋದು ಮಾನವನ ಸ್ವಾರ್ಥವೇ ಹೊರತು ಅದಕ್ಕೆ ಭಾಷೆಯ ಕಾರಣ ಅಲ್ಲ, ದೇಶ ಕಾರಣ ಅಲ್ಲ, ಅಥವಾ ನಮ್ಮ ವಿದ್ಯೆ ಕಾರಣ ಅಲ್ಲ, ನಮ್ಮ ಶಿಕ್ಷಣ ಕಾರಣ ಅಲ್ಲ ಅಂತ. ಹೀಗೆ ಪ್ರತಿಯೊಂದು ವಿಚಾರದಲ್ಲೂ ಅವ್ರು ಕೊಟ್ಟಂತ ಒಂದು ಅರಿವು ಇದೆಯಲ್ಲ, ಅದು ಬಹುಶಃ ನಮ್ಮೆಲ್ರಿಗೂ ಒಂದು ರೀತಿಯ ಇವತ್ತು ಯಾಕೆ ಕುವೆಂಪುವನ್ನು ಓದಬೇಕು ಅಂದ್ರೆ, ನಾವು ಈ ಅರಿವು ಅದೊಂದು ರೀತಿಯಲ್ಲಿ ಹೇಗಿದೆ ಅಂದ್ರೆ, ಅವರು ನೀಡಿದಂತ ವಿಚಾರಗಳು ಇವತ್ತು ಹಳತಾಗಿವೆ ಅಂತ ಭಾವಿಸಿದ್ವಿ ನಾವು. ಅದು ಒಂದು ನೀರನ್ನು ಮುಚ್ಚಿದ ಹಾವಸೆಯಂತೆ ಅದನ್ನು ಬಿಡಿಸಿ ನೋಡಿದಾಗ ನಾವು ಇವತ್ತು ಹೇಗೆ ಚಿಂತನೆ ಮಾಡ್ಬೇಕು ಅಂತ ಹೇಳೋದನ್ನ ಅವರು ಬಹಳ ಸ್ಪಷ್ಟವಾಗಿ ಸೂಚಿಸಿದ್ದಾರೆ. ಅದು ಅವರು ಇನ್ನೊಂದು ಮಾತು ಹೇಳ್ತಾರೆ, ನಾನು ಹೇಳಿದ್ದನ್ನ ನೀವು ಒಂದು ಜನಾಂಗಕ್ಕೋ, ಒಂದು ಜಾತಿಗೋ, ಅಥವಾ ಒಂದು ಧರ್ಮಕ್ಕೋ ಅಂಟಿಸ್ಕೊಂಡು ನೋಡಬೇಡಿ. ಅದು ಒಂದು ಅವ್ರು ಯಾರನ್ನು ಸೂಚಿಸಿ ಹೇಳಿದ್ದಲ್ಲ, ಅಂತ ತಪ್ಪು ಮಾಡುವವ್ರನ್ನ ಮಾತ್ರ ಹೇಳಿದ್ದು ಅಂತ. ಹೀಗಾಗಿ ಅವರೊಂದು ವಿಸ್ತಾರವಾದ ನೋಟವನ್ನು ಕೂಡ ಹೊಂದಿದ್ದಾರೆ. ಅದನ್ನೆಲ್ಲ ಇವತ್ತು ನಮಗೆ ತೋರಿಸ್ಕೊಡ್ಲಿಕ್ಕೆ ನಮಗೆ ಮತ್ತೆ ಕುವೆಂಪು ಅವರ ಸಮಗ್ರವಾದ ಓದು ಬಹಳ ಮುಖ್ಯ ಆಗುತ್ತೆ. ಅದನ್ನ ಒದಗಿಸಿಕೊಟ್ಟಂತ ಮೈಲಾಂಗ್ ಬುಕ್ ಮತ್ತು ನೀವು ನಿಮ್ಮ ಪವಮಾನ್ ಹಾಗೂ ನಿಮ್ಮ ಇಡೀ ತಂಡಕ್ಕೆ ನಾನು ಮತ್ತೊಮ್ಮೆ ಅಭಿನಂದನೆಗಳು ಹೇಳ್ತೀನಿ. ಕುವೆಂಪು ಅವರ ಬಗ್ಗೆ ಇಷ್ಟೊತ್ತು ಮಾತಾಡ್ಲಿಕ್ಕೆ ಸಿಕ್ಕಂತ ಅವಕಾಶಕ್ಕೋಸ್ಕರ ನಿಮ್ಗೆಲ್ಲ ಕೃತಜ್ಞನಾಗಿ ನನ್ನ ಮಾತು ಮುಗಿಸ್ತೇನೆ. ಬಹುಶಃ ನನಗೆ ಕೊಟ್ಟ 20 ನಿಮಿಷಗಳಲ್ಲಿ ನಾನು ಮಾತಾಡಿದ್ದೀನಿ ಅಂತ ಅನ್ಕೋತೀನಿ. ಖಂಡಿತ ಸರ್, ಖಂಡಿತ. ನನ್ಗೆ ಏನ್ ನೆನಪಾಯ್ತು ಅಂದ್ರೆ, ನಾವು ಕಾಲೇಜ್ ದಿನಗಳಲ್ಲಿ ಹಾಯ್ ಬೆಂಗಳೂರಲ್ಲಿ ಜೋಗಿಂಗ್ ಕಾಲಂ ಓದ್ತಿದ್ದಾಗ ಸಾಹಿತ್ಯದ ಸುತ್ತ ಅಥವಾ ಅಲ್ಲಿ ಯಾವ್ದಾದ್ರು ಕನ್ನಡ ಸಾಹಿತ್ಯದ ಯಾವುದೋ ಒಂದು ಕವಲಲ್ಲಿ ಏನೋ ಒಂದು ಕಾದಂಬರಿ ಯಾವುದೋ ಬರಹಗಾರನ ನೀವು ಒಂಚೂರು ವಿಶ್ಲೇಷಣೆ ಮಾಡಿ ಬರೀತಾ ಇದ್ದ ಆ ಒಂದು ದಿನಗಳು ನೆನಪಾಯ್ತು ನಿಮ್ ಮಾತು ಕೇಳ್ತಾ. ಬಹಳ ಚೆನ್ನಾಗಿ ಒಂದು ಪ್ರಯಾಣ ಕರ್ಕೊಂಡು ಹೋಗಿ ಬಂದ್ರಿ ಕುವೆಂಪು ಅವ್ರನ್ನ. ನೀವು ನೋಡ್ತಿದ್ ರೀತಿ ಮತ್ತೆ ಅವರ ಒಂದು ಬರಹ ಬದುಕು ಎರಡರ ಬಗ್ಗೆನೂ ಒಂದಿಷ್ಟು ವಿವರಣೆಗಳನ್ನ ಕೊಟ್ರಿ. ಕವಿರಾಜ್ ಅವರು ಕೂಡ ಬಹಳ ಸೊಗಸಾಗಿ ಅವ್ರು ಯಾಕೆ ಇವತ್ತಿಗೆ ಪ್ರಸ್ತುತ ಅನ್ನೋದ್ರ ಬಗ್ಗೆ ಮಾತಾಡಿದ್ರು. ವಿಶೇಷವಾಗಿ ಅವರ ವೈಚಾರಿಕ ಚಿಂತನೆಯ ಒಂದು ಅಗತ್ಯ ಇವತ್ತಿಗೆ ಯಾಕಿದೆ ಕನ್ನಡ ನಾಡಿಗೆ ಅನ್ನೋದ್ರ ಬಗ್ಗೆ ಬಹಳ ಸೊಗಸಾಗಿ ಮಾತಾಡಿದ್ರು. ಇಬ್ರು ಅತಿಥಿಗಳಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಸೇರಿ ಇವತ್ತಿನ ಒಂದು ಈ ಸಂಜೆನ ಇನ್ನಷ್ಟು ಕುವೆಂಪು ಅವರ ನೆನಪಲ್ಲಿ ಇನ್ನಷ್ಟು ವಿಶೇಷವಾಗಿಸಿದ್ದಕ್ಕಾಗಿ. ಸೊ ಇದನ್ನ ನೋಡ್ತಾ ಇರುವವ್ರ ಗಮನಕ್ಕೆ ಇನ್ನೊಂದು ಬಾರಿ ಏನಂದ್ರೆ, ಕುವೆಂಪು ಅವರ 56 ಪುಸ್ತಕಗಳು ಇ ಬುಕ್ ರೂಪದಲ್ಲಿ ಆಗ್ಲೇ ಮೈಲಾಂಗ್ ಆಪ್ ಅಲ್ಲಿ ಕಳೆದ ವರ್ಷ ಇದೇ ದಿವಸ ಬಿಡುಗಡೆ ಆಗಿತ್ತು. ಈಗ ಮೊದಲನೇ ಬಾರಿ ಅವರ ಒಂದು ಪುಸ್ತಕ ನಾವು ಆಡಿಯೋ ರೂಪದಲ್ಲಿ ತೆಗೆದುಕೊಂಡು ಬಂದಿದ್ದೀವಿ. ಅದನ್ನು ವಿಶೇಷವಾಗಿ ಒಂದು ಆಡಿಯೋ ಸರಣಿಯಲ್ಲಿ ಪ್ರತಿ ದಿವಸ ಒಂದು ಸಂಚಿಕೆಯಂತೆ ಮುಂದಿನ 36 ದಿನಗಳ ಕಾಲ 36 ಸಂಚಿಕೆ ನಿಮ್ಮ ಮುಂದೆ ಬರ್ತಾ ಇದೆ.
ನೀವು ಇದನ್ನ ಪ್ರತಿ ದಿವಸ ಸಾಯಂಕಾಲ 7 ಗಂಟೆಗೆ ಮೈಲ್ಯಾಂಗ್ ಆ್ಯಪ್ ಮೂಲಕ ಇದನ್ನ ಕೊಂಡ್ಕೊಳ್ಬಹುದು. 15 ರೂಪಾಯಿ ಒಂದು ಸಂಚಿಕೆ ಇರುತ್ತೆ. ಇವತ್ತಿನ ಸಂಚಿಕೆ ಉಚಿತವಾಗಿದೆ. ಹಾಗೆ ನಾಳೆಯಿಂದ ನಿಮ್ಗೆ ಇಷ್ಟವಾದಲ್ಲಿ ಅದನ್ನ ನೀವು 15 ರೂಪಾಯಿ ಕೊಟ್ಟು ಒಂದು ಸಂಚಿಕೆ ಕೊಂಡ್ಕೊಂಡು ಕೇಳ್ಬೋದು. ಆ ರೀತಿಯಾಗಿ ಕೊನೆಗೆ ಅದು ಪೂರ್ತಿಯಾದ ಒಂದು ಸಂಚಿಕೆ ಕೂಡ, ಅಂದ್ರೆ ಇಡೀ ಪುಸ್ತಕ ಕೂಡ ನಿಮ್ಗೆ ಕೆಲವೇ ದಿನಗಳಲ್ಲಿ ಸಿಗುತ್ತೆ ಕೂಡ. ಹಾಗೇನೆ ಕುವೆಂಪು ಅವರ ನನ್ನ ದೇವರು ಮತ್ತು ಇತರ ಕಥೆಗಳು, ಹಾಗೆ ಕಿಂದರ ಜೋಗಿ ಒಂದು ಪುಸ್ತಕ, ಬೊಮ್ಮನಹಳ್ಳಿಯ ಕಿಂದರ ಜೋಗಿ ಅನ್ನೋ ಕವಿತೆಗಳ ಪುಸ್ತಕ, ಅದು ಬಿ.ವಿ. ಕಾರಂತ್ ಅವರ ಟ್ಯೂನ್ಸ್ ಅಲ್ಲಿ ಒಂದು ಆಡಿಯೋ ಪುಸ್ತಕದ ರೂಪದಲ್ಲಿ ಕೂಡ ಬರ್ತಾ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ಆ 2 ಆಡಿಯೋ ಪುಸ್ತಕಗಳು ಕೂಡ ಮೈಲ್ಯಾಂಗ್ ಮೂಲಕ ಬರುತ್ತೆ. ಸೊ ಒಟ್ಟಾರೆಯಾಗಿ ಕುವೆಂಪು ಅವ್ರನ್ನ ಓದ್ಬೇಕು, ಆದ್ರೆ ಯಾಕೋ ಓದುವ ಅಭ್ಯಾಸ ಇಲ್ಲ ಅಥವಾ ಓದುವ ವೇಗ ಇಲ್ಲ ಅಥವಾ ಕನ್ನಡ ಓದು ಕಾರಣಾಂತರಗಳಿಂದ ನಮ್ಗೆ ಒಲದೇ ಇಲ್ಲ ಅನ್ನೋ ತರದವ್ರಿಗೆ ಆಡಿಯೋ ಪುಸ್ತಕಗಳ ಮೂಲಕ ಕುವೆಂಪು ಅವರ ಒಂದು ಕೃತಿಗಳಿಗೆ ಪ್ರವೇಶ ಪಡ್ಕೊಳ್ಳೋಕೆ ಒಂದು ಅವಕಾಶ ಈಗ ಬರ್ತಾ ಇದೆ. ಮೈಲ್ಯಾಂಗ್ ಬುಕ್ಸ್ ಮೂಲಕ ಇದು ಸಾಧ್ಯ ಆಗ್ತಾ ಇದೆ. ಇದನ್ನ ಸಾಧ್ಯ ಮಾಡೋದ್ರ ಹಿಂದೆ ಕುವೆಂಪು ಅವರ ಕುಟುಂಬದ ತಾರಿಣಿ ಚಿದಾನಂದ ಗೌಡರು ಹಾಗೆ ಅವರ ಅಳಿಯಾದ ಚಿದಾನಂದ ಗೌಡರು ಸಾಕಷ್ಟು ಸಹಕಾರ ನೀಡಿದ್ದಾರೆ. ಅವರಿಗೂ ನಾನು ಈ ಒಂದು ಸಂದರ್ಭದಲ್ಲಿ ಕೃತಜ್ಞತೆ ಹೇಳ್ತೀನಿ. ಮತ್ತೆ ಜೋಗಿ ಸರ್ ಹೇಳಿದಾಗೆ ಇದು ಅದ್ಭುತವಾದ ರೂಪದಲ್ಲಿ ಒಂದು ರೇಡಿಯೋ ನಾಟಕದ ರೂಪದಲ್ಲಿ ಒಂದು ಒಳ್ಳೆಯ ಹಿನ್ನೆಲೆ ಸಂಗೀತದಲ್ಲಿ ನಿಮ್ ಮುಂದೆ ಬರ್ತಾ ಇದ್ರೆ ಅದಕ್ಕೆ ಕಾರಣ ನಮ್ಮ ಸಹವರ್ತಿಗಳಾದ ಧ್ವನಿಧಾರೆ ಮೀಡಿಯಾದವರು. ಅವರು ಒಂದು ತಂಡ ಬಹಳ ಅದ್ಭುತವಾಗಿ ಕಳೆದ 3 ತಿಂಗಳಿಂದ ಇದಕ್ಕಾಗಿ ಕೆಲಸ ಮಾಡಿದ್ದಾರೆ. ಇಷ್ಟರೊಳಗಡೆ ಸುಮಾರು 40 ಆಡಿಯೋ ಪುಸ್ತಕಗಳನ್ನ ಅವ್ರು ನಮಗಾಗಿ ನಿರ್ಮಾಣ ಮಾಡಿಕೊಟ್ಟಿದ್ರು. ಇದು ಅವರ ಒಂದು ಅವರ ಒಂದು ಪ್ರಯತ್ನದಲ್ಲೇ ಬಹಳ ದೊಡ್ಡ ಪ್ರಯತ್ನ. ಯಾಕೆಂದ್ರೆ ಇದಕ್ಕೆ ತುಂಬಾ ದೊಡ್ಡ ಮಟ್ಟದ ಕಲಾವಿದರ ಬಳಕೆ, ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರವರೆಗಿನ ಕಲಾವಿದರ ಒಂದು ದಂಡನ್ನೇ ಅವರು ಕರ್ಕೊಂಡು ಬಂದು ಇದಕ್ಕಾಗಿ ರೆಕಾರ್ಡಿಂಗ್ ಎಲ್ಲ ಮಾಡ್ತಿದ್ದಾರೆ. ಸೊ ಅವರಿಗೂ ಇನ್ನೊಮ್ಮೆ ಧನ್ಯವಾದ ಹೇಳ್ತಾ, ಈಗ ನೀವು ಮೈಲ್ಯಾಂಗ್ ಆ್ಯಪ್ ಹಾಕೊಂಡು mylang.in ಹೋದ್ರೆ ಬ್ರೌಸರ್ ಮೂಲಕನೂ ಹೋಗ್ಬೋದು, ಇಲ್ಲ ಮೈಲ್ಯಾಂಗ್ ಆ್ಯಪ್ ಹಾಕೊಂಡು ನಿಮ್ಮ ಮೊಬೈಲ್ ನಂಬರ್ ಬಳಸಿ ಲಾಗಿನ್ ಆದ ತಕ್ಷಣ ನಿಮ್ಗೆ ಮುಖಪುಟದಲ್ಲೇ ಕಾಣಿಸುತ್ತೆ. ಮೊದಲ ಸಂಚಿಕೆ ಉಚಿತವಾಗಿದೆ, ಆರಾಮ ಕೇಳಿ. ಆನಂತರ ಮುಂದಿನ ಸಂಚಿಕೆಗಳನ್ನ ಕೊಂಡು ಕೇಳೋದ್ರ ಮೂಲಕ ಕುವೆಂಪು ಅವರ ಒಂದು ಕೃತಿಗೆ ಮತ್ತೆ ನಮ್ಮ ಪ್ರಯತ್ನಕ್ಕೆ ಇನ್ನಷ್ಟು ಬೆಂಬಲ ಕೊಡಿ ಅಂತ ಕೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸೋಣ. ಎಲ್ರಿಗೂ ಇನ್ನೊಮ್ಮೆ ವಂದಿಸಿ ನಮ್ಮ ಅತಿಥಿಗಳಾದ ಕವಿರಾಜ್ ಮತ್ತು ಜೋಗಿ ಸರ್ ಅವರಿಗೆ ಇನ್ನೊಂದು ಬಾರಿ ಧನ್ಯವಾದಗಳನ್ನ ಹೇಳಿ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತೀವಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವಸಂತ್ ಶೆಟ್ರೆ. ನಿಮ್ಗೂ ಮತ್ತು ಮೈಲ್ಯಾಂಗ್ ಸಂಸ್ಥೆಗೂ ಯಶಸ್ವಿಯಾಗಲಿ ನಿಮ್ಮ ಈ ಪ್ರಯತ್ನ. ಖಂಡಿತ ಸರ್. ಥ್ಯಾಂಕ್ ಯು.